ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಮಂಜುನಾಥ್ ಬಾಡಿಗೆ, ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ರಿಗೂ ಸ್ವಾಗತ. ಇಂದು ಏಪ್ರಿಲ್ 24, ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ಬರ್ತ್ಡೇ. ನಾನು ಕೂಡ ಸಚಿನ್ ತೆಂಡೂಲ್ಕರ್ನ ಫ್ಯಾನ್. ಸೊ ದಿಸ್ ವಿಡಿಯೋ ಈಸ್ ಡೆಡಿಕೇಟೆಡ್ ಟು ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್. ಅಷ್ಟೇ ಅಲ್ಲ, ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ ಕೂಡ ಹೌದು. ಸೊ ಈ ಒಂದು ವಿಡಿಯೋದಲ್ಲಿ IAS ಪ್ರಿಲಿಮ್ಸ್ 2016 ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ, ಬಟ್ ಆಯ್ದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದರಿಂದ ಒಂದು IAS ಎಕ್ಸಾಮ್ಗೆ ಓದ್ತಾ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು PSI ಎಕ್ಸಾಮ್ಗೆ ಓದ್ತಾ ಇರೋರು ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ನನ್ನ ಒಂದು ಅನಾಲಿಸಿಸ್ ಪ್ರಕಾರ PSIಗೆ ಬಂದಿರೋ ಎಲ್ಲಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಈ ಮುಂಚೆ IAS ಪ್ರಿಲಿಮ್ಸ್ಗೆ ಬಂದಿರುವಂತಹ ಸ್ನೇಹಿತರೆ. ಆ ಒಂದು ದೃಷ್ಟಿಯಿಂದ ಇಬ್ಬರಿಗೂ, ಅಂದ್ರೆ ಈ ಒಂದು PSI ಎಕ್ಸಾಮ್ ಆದ್ರೂ ಓದ್ತಾ ಇರಲಿ ಅಥವಾ IAS ಗಾದ್ರೂ ಪ್ರಿಪೇರ್ ಆಗ್ತಾ ಇರಲಿ, ಇಬ್ಬರಿಗೂ ಹೆಲ್ಪ್ ಆಗೋ ರೀತಿಯಲ್ಲಿ ಆಯ್ದ ಪ್ರಶ್ನೆಗಳನ್ನ 2016 IAS ಪ್ರಿಲಿಮ್ಸ್ ಅಲ್ಲಿ ಬಂದಿರೋ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಲಾಕ್ಡೌನ್ ಇರೋದ್ರಿಂದ ನಾನು ಮುಂಚೆ ಒಂದು ಕ್ರ್ಯಾಶ್ ಕೋರ್ಸ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ವಿಜಯನಗರದಲ್ಲಿ. ನಮ್ಮ ಸೆಂಟ್ರಲ್ಲಿ 4 ಡೇಸ್ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ಬಟ್ ಈ ಲಾಕ್ಡೌನ್ ಆಗಿರೋದ್ರಿಂದ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಸ್ನೇಹಿತರೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಡೇಟ್ಸ್ ಅನ್ನು ನಾನು ಅನೌನ್ಸ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಈಗ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನೇಲಿ ಇರೋದ್ರಿಂದ ಊಟನೂ ಚೆನ್ನಾಗಾಗುತ್ತೆ. ಚೆನ್ನಾಗಿ ಓದಿ. ಐ ವಿಶ್ ಆಲ್ ದ ಬೆಸ್ಟ್. ಮತ್ತೆ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಕೂಡ ನನ್ನ ವಿಡಿಯೋಗಳು ಬರ್ತಾ ಇರುತ್ತೆ ಇನ್ಮೇಲಿಂದ ರೆಗ್ಯುಲರ್ ಆಗಿ. ಅದು ಬಿಟ್ರೆ ಇನ್ನೊಂದು ಈ ಪೇಡ್ ಒಂದು ಕ್ರ್ಯಾಶ್ ಕೋರ್ಸ್ ಮಾಡ್ಬೇಕಂತ ವಿಚಾರಿಸಿದೆ ಸ್ನೇಹಿತರೆ. ಅಂದ್ರೆ ನೀವು ದುಡ್ಡು ಕೊಡಬೇಕು, ಪೇ ಮಾಡಬೇಕು ಆನ್ಲೈನ್. ಮಿನಿಮಮ್ ಚಾರ್ಜ್ ಮಾಡಿರ್ತೀವಿ. ಅದು ಇನ್ನೊಂದು 4-5 ಡೇಸ್ ಅಲ್ಲಿ ಫೈನಲೈಸ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಪ್ರಾಬ್ಲಮ್ ಅನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ನೋಡಿ. A8 ಗ್ರೇಪ್ಸ್ ಅಂಡ್ ಪೈನಾಪಲ್, B8 grapes and oranges, C8 oranges, pineapple and apple, D8 grapes, apple and pineapple. After taking fruits, B and C fell sick. In the light of the above facts, it can be said that the cause of sickness was ಅಂತ ಕೊಟ್ಟಿದ್ದಾನೆ. ಸೊ ಯಾರ್ಯಾರು ಏನೇನು ತಿಂದಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಈ ಪ್ರಾಬ್ಲಮ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ರೀಸನ್ ಕೊರೋನಾ ಕೂಡ ಹೌದು. ಯಾಕೆಂದ್ರೆ ಕೊರೋನಾ ಕೂಡ ಒಂದು ರೋಗ, ಇಲ್ಲಿ ಕೂಡ ಒಂದು ರೋಗಗ್ರಸ್ತರಾಗಿದ್ದಾರೆ. ಏನ್ ತಿಂದ ನಂತರ ಅವರಿಗೆ ಈ ಒಂದು ಕಾಯಿಲೆ ಬಂದಿತ್ತು ಅಂತ. ಏನೇನ್ ತಿಂದ ನೋಡಿ, ಗ್ರೇಪ್ಸ್ ಮತ್ತು ಪೈನಾಪಲ್ ತಿಂದಿದ್ದಾನೆ. B ಏನೇನ್ ತಿಂದಿದ್ದಾನೆ, ಗ್ರೇಪ್ಸ್ ಹಾಗೂ ಆರೆಂಜಸ್. C ಏನ್ ತಿಂದಿದ್ದಾನೆ, ಆರೆಂಜ್, ಪೈನಾಪಲ್ ಹಾಗೂ ಆಪಲ್. D ಏನೇನ್ ತಿಂದಿದ್ದಾನೆ, ಗ್ರೇಪ್ಸ್, ಆಪಲ್ ಮತ್ತು ಪೈನಾಪಲ್. ಈ ತರ ತಿನ್ನೋದ್ರಿಂದ B ಮತ್ತು C ಗೆ ಕಾಯಿಲೆ ಬಂದ್ಬಿಟ್ಟಿದೆ. B ಮತ್ತು C ಕಾಯಿಲೆ ಬಂದಿದೆ ಅಂದ್ರೆ ನಾವೆಲ್ಲ ನೋಡಬಾರ್ದು ಸ್ನೇಹಿತರೆ. ಇಲ್ಲಿ B ಮತ್ತು C ಏನೇನ್ ತಿಂದರೆ ಅದನ್ನಷ್ಟೇ ಚೆಕ್ ಮಾಡಬೇಕು. ಯಾಕಂದ್ರೆ ಅವರಿಬ್ಬರಿಗೆ ಕಾಯಿಲೆ ಬಂದಿರೋದ್ರಿಂದ ಅವರಿಬ್ರು ಏನೇನ್ ತಿಂದರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಸ್ನೇಹಿತರೆ. B ಮತ್ತು C ಏನ್ ತಿಂದರೆ ಚೆಕ್ ಮಾಡೋಣ, ಉಳಿದಿದ್ದೆಲ್ಲ ನೋಡಬಾರ್ದು. ಸೊ B ಏನ್ ತಿಂದ ನೋಡಿ, B8 ಗ್ರೇಪ್ಸ್ ಅಂಡ್ ಆರೆಂಜಸ್. ಗ್ರೇಪ್ಸ್ ತಿಂದಿದ್ದಾನೆ B ಹಾಗೂ ಆರೆಂಜಸ್ ತಿಂದಿದ್ದಾನೆ. ಇನ್ನು C ಬಗ್ಗೆ ನೋಡೋಣ. C ಏನ್ ತಿಂದಿದ್ದಾನೆ ನೋಡಿ, ಆರೆಂಜ್, ಪೈನಾಪಲ್ ಹಾಗೂ ಆಪಲ್. ಆರೆಂಜ್ ಅಂದ ತಕ್ಷಣ ಇಲ್ಲಿ ಏನ್ ಮಾಡ್ಬೇಕು ಸ್ನೇಹಿತರೆ ನೋಡಿ, ಇವನು ಆರೆಂಜ್ ತಿಂದಾನೆ, ಅವನು ಆರೆಂಜ್ ತಿಂದಾನೆ. ಅದಕ್ಕೋಸ್ಕರ ಇಬ್ಬರಿಗೂ ಕಾಯಿಲೆ ಆಗಿರೋದು. ಸೊ ಈ ಒಂದು ಕಾಯಿಲೆಗೆ ಕಾರಣ ಯಾವ ಫ್ರೂಟ್ ಅಂತ ಕೇಳಿದ್ರೆ ಲಾಸ್ಟ್ ಆಪ್ಷನ್ ಆರೆಂಜಸ್. ನೋಡಿ, ತುಂಬಾ ಈಸಿ ಇದೆ ಸ್ನೇಹಿತರೆ. ಈ ತರ ತುಂಬಾ ಈಸಿ ಇರೋ ಪ್ರಾಬ್ಲಮ್ಸ್ ಅನ್ನ ಮಾತ್ರ ಆಯ್ದುಕೊಂಡಿದ್ದೀನಿ. ಅದಕ್ಕೆ ರೀಸನ್ ಏನಂದ್ರೆ, ಒಂದು
ಈ IAS ಎಕ್ಸಾಮ್ ಬರೆಯೋರು ಕೂಡ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬರಬೇಕು, ಅಂದ್ರೆ ಈಸಿ ಇರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರಬೇಕು IAS ಫಿಲಿಮ್ಸ್. ಇನ್ನೊಂದು PS ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ಅಂತ ಕ್ವಶನ್ಸ್ ಅನ್ನ PS ಎಕ್ಸಾಮ್ಗೆ ಪಿಕ್ ಮಾಡಿ ಡ್ರಾಪ್ ಮಾಡಲಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ, ಎ ಪರ್ಸನ್ X was driving in a place where all roads ran either north-south or east-west, forming a grid. Roads are at a distance of 1 kilometer from each other in a parallel. He started at the intersection of two roads, drove 3 kilometers north, 3 kilometers west, and 4 kilometers south. Which further route could bring him back to his starting point if the same route is not repeated? Okay. ಈಗ ನೋಡಿ, ಅವನು ಡ್ರೈವ್ ಯಾವ ತರ ಮಾಡ್ತಾ ಇದ್ದಾನೆ, ಅವನು ಎಲ್ಲಾ ರೋಡ್ಗಳು ಯಾವ ತರ ಹೋಗ್ತವೆ, ನಾರ್ತ್ ಸೌತ್ ಹೋಗ್ತವೆ, ಇಲ್ಲಾಂದ್ರೆ ಈಸ್ಟ್ ವೆಸ್ಟ್. ಅದರ ಅರ್ಥ ಏನು, ಚೌಕಾಕಾರದಲ್ಲಿ ಇದಾವಂತ ಎಲ್ಲ ರೋಡ್ಗಳು ಅಷ್ಟೇ. ನಾರ್ತ್ ಈಸ್ಟ್ ಅಂದ್ರೆ ಇದು ನಾರ್ತ್ ಸೌತ್ ಅಂದ್ರೆ ಇದು ಈ ತರ ಹೋಗ್ತದೆ ರೋಡ್ಗಳು, ಇಲ್ಲ ಅಂದ್ರೆ ಈಸ್ಟ್ ವೆಸ್ಟ್ ಈ ತರ ರೋಡ್ಗಳು ಹೋಗ್ತಾ ಇವೆ. ಅದರ ಅರ್ಥ ಇಟ್ ಈಸ್ ಅ ಗ್ರಿಡ್. ಓಕೆ, ಈಗ ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋದಕ್ಕಿಂತಲೂ ಅವನು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಹೋಗ್ಬಿಡೋಣ ಸ್ನೇಹಿತರೆ. ಫಸ್ಟ್ ಅವನು ಯಾವ ತರ ಹೋಗಿದ್ದ ನೋಡಿ, he started at the intersection of two roads ಆಯ್ತು, drove 3 kilometers north, 3 ಕಿಲೋಮೀಟರ್ ನಾರ್ತ್ ಹೋಗ್ತಾನೆ ಸ್ನೇಹಿತರೆ. 3 ಕಿಲೋಮೀಟರ್ ನಾರ್ತ್ ಅಂದ್ರೆ ಉತ್ತರಕ್ಕೆ 3 ಕಿಲೋಮೀಟರ್ ಹೋಗ್ತಾನೆ. 3 ಕಿಲೋಮೀಟರ್ ವೆಸ್ಟ್, 3 ಕಿಲೋಮೀಟರ್ ವೆಸ್ಟ್ ಅಂದ್ರೆ ಯಾವ ಸೈಡ್ ಸ್ನೇಹಿತರೆ, ವೆಸ್ಟ್ ಅಂದ್ರೆ ಎಡಗಡೆ. 3 ಕಿಲೋಮೀಟರ್ ನಾರ್ತ್ಗೆ ಹೋಗಿ ನಂತರ he started at the intersection of two roads, drove 3 kilometers north ಆಯ್ತು, 3 kilometers west, 3 kilometers west ಅಂದ್ರೆ ಈ ಸೈಡ್ ಸ್ನೇಹಿತರೆ. ಯಾವ ತರ ನೆನ್ಪಿಡ್ಬೇಕು, ವಿ ಅಂತ ನೆನ್ಪಿಡ್ಬೇಕು. ವಿ ಅಂದ್ರೆ ಏನು, ವೆಸ್ಟ್ ಈಸ್ಟ್, ಎಡಗಡೆ ವೆಸ್ಟ್, ಬಲಗಡೆ ಈಸ್ಟ್, ಬಲಗಡೆ ಯಾವಾಗಲೂ ಪೂರ್ವ. ಓಕೆ, ಸೊ ಈ ಸೈಡ್ ಬಂದ ಇವಾಗ 3 ಕಿಲೋಮೀಟರ್, ಮತ್ತೆ ಹೋಗ್ತಾ ನೋಡಿ 4 ಕಿಲೋಮೀಟರ್ ಸೌತ್. 4 ಕಿಲೋಮೀಟರ್ ಸೌತ್ ಅಂದ್ರೆ ಇದು ಆಲ್ರೆಡಿ 3 ಕಿಲೋಮೀಟರ್ ಇದೆ, ಇದಕ್ಕಿಂತ ಇನ್ನೊಂಚೂರು ಕಡಿಮೆ, ಇದು ಜಾಸ್ತಿ ಇಳಿಬೇಕು, 4 ಕಿಲೋಮೀಟರ್ ಕೆಳಗಡೆ ಇಳಿಬೇಕು. ಇದು 4 ಕಿಲೋಮೀಟರ್ ಆಯ್ತು. 4 ಕಿಲೋಮೀಟರ್ ಸೌತ್ ಅಂದ್ರೆ ದಕ್ಷಿಣ ಕೆಳಗಡೆ. ಈಗ ಮತ್ತೆ ಯಾವ ರೂಟ್ ತಗೊಂಡ್ರೆ ಅವನು ಮತ್ತೆ ವಾಪಸ್ ಮೂಲ ಇದಕ್ಕೆ ಹೋಗ್ತಾನಂತ, ತನ್ನ ಮೂಲ ಸ್ಥಾನ. ಇಲ್ಲಿರೋದು ಅವನ ಮೂಲ ಸ್ಥಾನ, ಅವನಿರೋದು ಇಲ್ಲಿ. ಈಗ ಅಲ್ಲೇ ಹೋಗ್ಬೇಕು, ವಾಪಸ್ ಅಲ್ಲೇ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಒಂದು, ಮತ್ತೆ ಇದು ವಾಪಸ್ ಅದೇ ರೂಟಲ್ಲಿ ಹೋಗಂಗಿಲ್ಲ. ಅವ್ನು ಎಲ್ಲಿಂದ ಸ್ಟಾರ್ಟ್ ಮಾಡಿದ ಅಲ್ಲೇ ಹೋಗ್ಬೇಕು, ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಅಂದ್ರೆ ಹೋದ ರೂಟ್ ನಲ್ಲೇ ಮತ್ತೆ ವಾಪಸ್ ಹೋಗೋದಿಲ್ಲ. ಓಕೆ, ಈಗ ಹೋದ ರೂಟ್ಲಲ್ಲಿ ಹೋಗ್ಬಾರ್ದು, ಮತ್ತೆ ಅಲ್ಲೇ ವಾಪಸ್ ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡಿ, ಈ ಸೈಡ್ 3 ಕಿಲೋಮೀಟರ್ ಹೋಗ್ಬೋದಾ, ಈ ಸೈಡ್ 3 ಕಿಲೋಮೀಟರ್ ಹೋಗಿ 1 ಕಿಲೋಮೀಟರ್ ಮೇಲೆ ಹೋಗ್ಬಿಟ್ರೆ ಅಲ್ಲೇ ವಾಪಸ್ ಹೋಗ್ಬಿಡುತ್ತೆ. ಅಂದ್ರೆ 3 ಕಿಲೋಮೀಟರ್ ಈಸ್ಟಿಗೆ ಹೋಗ್ಬೇಕು, 3 ಕಿಲೋಮೀಟರ್ ಪೂರ್ವ ದಿಕ್ಕಿಗೆ ಹೋಗ್ಬೇಕು, 1 ಕಿಲೋಮೀಟರ್ ನಾರ್ತ್ಗೆ ಹೋಗ್ಬೇಕು. ನಾರ್ತ್ ಅಂದ್ರೆ ಉತ್ತರ. ಆಗ he can get back to his original position. ಸೊ 3 ಕಿಲೋಮೀಟರ್ ಪೂರ್ವ, 1 ಕಿಲೋಮೀಟರ್ ನಾರ್ತ್, ಆ ತರ ಎಲ್ಲಿದೆ ನೋಡಿ ಆಪ್ಷನ್. ಮೂರು ಕಿಲೋಮೀಟರ್ ಪೂರ್ವ, 1 ಕಿಲೋಮೀಟರ್ ಉತ್ತರ. ಸೆಕೆಂಡ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 3 ಕಿಲೋಮೀಟರ್ ಫಸ್ಟ್ ಎಲ್ಲಿ ಬರ್ಬೇಕು, ಪೂರ್ವ ದಿಕ್ಕಿಗೆ ಬರ್ಬೇಕು, ನಂತರ 1 ಕಿಲೋಮೀಟರ್ ಉತ್ತರಕ್ಕೆ ಬಂದ್ಬಿಟ್ರೆ ಅವನು ಮೂಲ ಸ್ಥಾನ ಅಂದ್ರೆ ಅವನ ಮನೆಗೆ ಸೇರಿಬಿಡ್ತಾನಂತ. ದಿಸ್ ಇಸ್ ದ ಪ್ರಾಬ್ಲಮ್ ಆನ್ ಡೈರೆಕ್ಷನಲ್ ರೀಸನಿಂಗ್, ದಿಕ್ಕುಗಳ ಮೇಲೆ ಸಮಸ್ಯೆಗಳು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಈ ಕ್ವಶನ್ ಪೇಪರ್ ಅಲ್ಲಿ ಸ್ನೇಹಿತರೆ 4-5 ಬಂದಿವೆ. ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಲ್ಲೇ ಕನ್ಫರ್ಮ್ ಆಗುತ್ತದೆ. ಯಾವುದು, ಡೈರೆಕ್ಷನಲ್ ರೀಸನಿಂಗ್, ದಿಕ್ಕುಗಳ ಮೇಲೆ ಸಮಸ್ಯೆಗಳು. ಮುಂದಿನ ಪ್ರಶ್ನೆ,
there are some nectar filled flowers on a tree and some bees are hovering on it. If one bee lands on each flower, one bee will be left out. If two bees land on each flower, one flower will be left out. The number of flowers and bees respectively are. Okay. ಸೊ ಇಲ್ಲಿ ಪ್ರಶ್ನೆ ಏನಿದೆ ನೋಡಿ ಸ್ನೇಹಿತರೆ, ಕೆಲವೊಂದಿಷ್ಟು ಹೂಗಳಿವೆ ಒಂದು ಮರದಲ್ಲಿ, ಅದರ ಮೇಲೆ ಆ ಹೂಗಳ ಮೇಲೆ ಕೆಲವೊಂದಿಷ್ಟು ಜೇನುನೊಣಗಳು ಹಾರಾಡ್ತಾ ಇವೆ. ಒಂದೊಂದು ಜೇನುನೊಣ ಒಂದೊಂದು ಹೂವಿನ ಮೇಲೆ ಕೂತ್ಕೊಂಡ್ರೆ ಒಂದು ಜೇನುನೊಣಕ್ಕೆ ಏನು ಸಿಗಲ್ಲ ಸ್ನೇಹಿತರೆ, ಹೂ ಸಿಗಲ್ಲ. ಮತ್ತೆ ಒಂದೊಂದೇ ಹೂವಿನ ಮೇಲೆ ಎರಡೆರಡು ಜೇನುನೊಣ ಕೂತ್ಕೊಂಡ್ರೆ ಒಂದು ಹೂವಿಗೆ ಜೇನುನೊಣ ಸಿಗಲ್ಲ. ಹಾಗಾದ್ರೆ ಅಲ್ಲಿ ಎಷ್ಟು ಹೂಗಳಿವೆ, ಎಷ್ಟು ಜೇನುನೊಣಗಳಿವೆ? ಸೊ ಆಪ್ಷನ್ಸ್ 2, 4 ಇದೆ, 3, 2 ಇದೆ, 2, 4 ಇದೆ, 3, 2 ಇದೆ, 3, 4 ಇದೆ, 4, 3 ಇದೆ. ಈ ಟೈಪ್ ಕ್ವಶನ್ಸ್ ಗಳಲ್ಲಿ ಸ್ನೇಹಿತರೆ ಏನ್ ಮಾಡಬೇಕು ಅಂದ್ರೆ, ಇಟ್ ಇಸ್ ಬೆಟರ್ ವಿ ಗೋ ಬೈ ದ ಆಪ್ಷನ್ಸ್. ಓಕೆ, ಫಸ್ಟಿಗೆ ಫ್ಲವರ್ಸ್, ನಂತರ ಬೀಸ್ ಕೇಳಿದಾನೆ, ಫಸ್ಟ್ ಹೂಗಳು, ನಂತರ. ಸೊ ಈಗ ಥರ್ಡ್ ಆಪ್ಷನ್ ನೋಡೋಣ ಸ್ನೇಹಿತರೆ. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ನಾವು ಲೆಟ್ಸ್ ಸಿ ಹೌ ಇಟ್ ಇಸ್ ಕರೆಕ್ಟ್. ಥರ್ಡ್ ಆಪ್ಷನ್ ಈಸ್ ಅಫ್ಕೋರ್ಸ್ ಕರೆಕ್ಟ್ ಆನ್ಸರ್. ನಾವು ಲೆಟ್ಸ್ ಸಿ ಹೌ ಇಟ್ ಇಸ್ ಕರೆಕ್ಟ್. 3 and 4 ಅಂತ ಇದೆ. ಇದರ ಅರ್ಥ ಏನು ಅಂದ್ರೆ 3 ಫ್ಲವರ್ಸ್ ಗಳಿವೆ, 4 ಏನಿವೆ ಬೀಗಳಿವೆ. ಅದರ ಅರ್ಥ 3 ಹೂಗಳಿವೆ, 4 ಜೇನುನೊಣಗಳಿವೆ. ಇದು ಸರಿನೋ ತಪ್ಪು ಚೆಕ್ ಮಾಡೋಣ. ಮೂರು ಹೂಗಳಿವೆ, ಜೇನುನೊಣಗಳು ಎಷ್ಟಿವೆ? 4 ಇವೆ. ಇದ್ರ ಮೇಲೆ ಒಂದು ಜೇನುನೊಣ, ಇದ್ರ ಮೇಲೆ ಒಂದು ಜೇನುನೊಣ, ಇದ್ರ ಮೇಲೆ ಒಂದು ನೊಣ ಕುತ್ಕೊಂಡ್ರೆ ಈ ಒಂದು ಜೇನುನೊಣಕ್ಕೆ ಏನ್ ಸಿಗ್ಲಿಲ್ಲ? ಹೂ ಸಿಗ್ಲಿಲ್ಲ. ಸೊ ಒಂದ್ ಕಂಡೀಷನ್ ಅಲ್ಲಿಗೆ ಕ್ಲಿಯರ್ ಆಯ್ತು. ಅವ್ನು ಹೇಳಿದ ನೋಡಿ ಕಂಡೀಷನ್ಸ್ ಏನು. ಒಂದೊಂದು ಹೂವಿನ ಮೇಲೆ ಒಂದೊಂದು ಜೇನುನೊಣ ಕುತ್ಕೊಂಡ್ರೆ ಒಂದು ಜೇನುನೊಣಕ್ಕೆ ಹೂ ಸಿಗಬಾರ್ದು, ಸಿಗ್ಲಿಲ್ಲ, ಸರಿ ಆಯ್ತು. ಈಗ ಈ ಹೂವಿನ ಮೇಲೆ 2 ಜೇನುನೊಣಗಳು, ಈ ಹೂವಿನ ಮೇಲೆ 2 ಜೇನುನೊಣ ಕೂತ್ಕೊಂಡ್ರೆ ಈ ಹೂವಿಗೆ ಏನ್ ಸಿಗ್ಲಿಲ್ಲ? ಜೇನುನೊಣ ಸಿಗ್ಲಿಲ್ಲ. ಅದನ್ನು ಕೂಡ ಕೊಟ್ಟಿದ್ದಾನೆ. ಒಂದೊಂದು ಹೂವಿನ ಮೇಲೆ ಒಂದೊಂದೇ ಕೂತ್ಕೊಂಡ್ರೆ ಒಂದು ಜೇನುನೊಣಕ್ಕೆ ಹೂ ಸಿಗಲ್ಲ. ಒಂದೊಂದು ಹೂವಿನ ಮೇಲೆ 2 ಜೇನುನೊಣ ಕೂತ್ಕೊಂಡ್ರೆ ಒಂದು ಹೂವಿಗೆ ಏನ್ ಸಿಗಲ್ಲ? ಜೇನುನೊಣ ಸಿಗಲ್ಲ. ಸೊ ಇಲ್ಲಿ 2 ಜೇನುನೊಣ, ಇಲ್ಲಿ 2 ಜೇನುನೊಣ, 4 ಜೇನುನೊಣಗಳು ಮುಗಿದೋಯ್ತಲ್ಲ. ಸೊ ಇದಕ್ಕೆ ಒಂದು ಬೀನು ಸಿಗ್ಲಿಲ್ಲ. ಸೊ ಅವ್ನು ಹೇಳಿದ ತರನೇ 2 ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ 3 and 4, 3 ಮತ್ತು 4. ಇಲ್ಲಿ 2 ಗೊತ್ತಿಲ್ಲ. ಯಾವ್ದಾದ್ರು ಗೊತ್ತಿಲ್ಲ? ಜೇನುನೊಣ ಗೊತ್ತಿಲ್ಲ, ನಂತರ ಹೂಗಳ ಸಂಖ್ಯೆನೂ ಗೊತ್ತಿಲ್ಲ. ಸೊ ಈ ತರ 2 ಗೊತ್ತಿಲ್ಲ ಅಂದ್ರೆ ಯಾವಾಗಲೂ ಏನ್ ಮಾಡೋಕೆ ಸ್ನೇಹಿತರೆ? ಗೋ ಬೈ ದ ಆಪ್ಷನ್ಸ್. ಮೇಲ್ನೋಟಕ್ಕೆ ಟಫ್ ಪ್ರಾಬ್ಲಮ್ ಅನಿಸ್ತಾ ಇದೆ, ಬಟ್ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಓಕೆ, ಇಫ್ ಯು ಗೋ ಬೈ ದ ಆಪ್ಷನ್ಸ್ ಮುಖಾಂತರ ಹೋಗೋದೇ ಒಳ್ಳೇದು ಸ್ನೇಹಿತರೆ. ಎಸ್ಪೆಷಲಿ ಇದಕ್ಕೆ ಹೆಸರೇನು ಅಂದ್ರೆ ಸೈಮಲ್ಟೇನಿಯಸ್ ಈಕ್ವೇಶನ್ಸ್, ಏಕಕಾಲಿಕ ಸಮೀಕರಣಗಳು. 2 ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಯಾವ ಟಾಪಿಕ್ ಬಂದ್ಬಿಡೋಕೆ ಸ್ನೇಹಿತರೆ? ಏಕಕಾಲಿಕ ಸಮೀಕರಣಗಳು, ಸೈಮಲ್ಟೇನಿಯಸ್ ಈಕ್ವೇಶನ್ಸ್. ಓಕೆ, ಸೊ ಇಲ್ಲಿ ಜೇನುನೊಣಗಳ ಸಂಖ್ಯೆನೂ ಗೊತ್ತಿಲ್ಲ, ಹೂಗಳ ಸಂಖ್ಯೆನೂ ಗೊತ್ತಿಲ್ಲ, 2 ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಸೈಮಲ್ಟೇನಿಯಸ್ ಈಕ್ವೇಶನ್ಸ್. ಸೊ ಒಂದೊಂದು ಹೂವಿನ ಮೇಲೆ ಒಂದೊಂದು ಜೇನುನೊಣ ಕೂತ್ಕೊಂಡ್ರೆ ಒಂದು ಜೇನುನೊಣಕ್ಕೆ ಹೂ ಸಿಗಲ್ಲ. ಪ್ರತಿಯೊಂದು ಹೂವಿನ ಮೇಲೆ 2 ಜೇನುನೊಣಗಳು ಕೂತ್ಕೊಂಡ್ರೆ ಒಂದು ಹೂವಿಗೆ ಜೇನುನೊಣ ಸಿಗಲ್ಲ. ಹಾಗಾದ್ರೆ ಎಷ್ಟು ಹೂಗಳಿವೆ, ಎಷ್ಟು ಜೇನುನೊಣಗಳಿವೆ? So this is everything about this problem. Now moving on to the next problem. There is an order of 19,000 quantity of a particular product from a customer. The firm produces 1,000 quantity of that product per day, out of which 5% are unfit for sale. In how many days will the order be completed? ಈಗ ಒಂದು ಆರ್ಡರ್ ಬಂದಿದೆ, 19,000 ಅವರಿಗೆ ಮಟೀರಿಯಲ್ ಬೇಕಾಗಿದೆ. ಎಷ್ಟು ಪ್ರಾಡಕ್ಟ್ಸ್ ಬೇಕಾಗಿದೆ? 19,000 ಆರ್ಡರ್ ಬಂದಿದೆ. ಪ್ರತಿ ದಿನ ನಾವು ಎಷ್ಟು ಪ್ರೊಡಕ್ಷನ್ ಮಾಡಬಹುದು? 1,000 ಪ್ರೊಡಕ್ಷನ್ ಮಾಡಬಹುದು. ಅದರಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆ. ಅದರಲ್ಲಿ ಪ್ರಾಬ್ಲಮ್ ಏನಂದ್ರೆ 5% ವಿಲ್ ಬಿ ಅನ್ಫಿಟ್ ಫಾರ್ ಸೇಲ್. 5% ಪ್ರಾಡಕ್ಟ್ಸ್ ಗಳನ್ನ ನಾವು ಮಾರಕ್ಕೆ ಅವು ಯೋಗ್ಯವಾಗಿರಲ್ಲ. ಈಗ ನೀವು ಒಂದು 100 ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದರಲ್ಲಿ 95 ವಸ್ತುಗಳನ್ನ ಮಾತ್ರ ನೀವೇನ್ ಮಾಡ್ಬೋದು? ಸೇಲ್ ಮಾಡ್ಬೋದು. ಇನ್ನು 5 ವಸ್ತುಗಳನ್ನ, ಪ್ರಾಡಕ್ಟ್ಸ್ ಗಳನ್ನ ನಾವು ಸೇಲ್ ಮಾಡಕ್ಕೆ ಯೋಗ್ಯವಾಗಿರುವುದಿಲ್ಲ. ಓಕೆ, ಸೊ ಈಗ ಕೇಳ್ತಾ ಇರೋದು ಏನಂದ್ರೆ 19,000 ಒಂದು ಆರ್ಡರ್ ಬಂದಿದೆ.
ಅದನ್ನ ನಾವು ಆರ್ಡರ್ನ ಮೀಟ್ ಮಾಡಲಿಕ್ಕೆ ಹೌ ಮೆನಿ ಡೇಸ್ ವಿಲ್ ಬಿ ರಿಕ್ವೈರ್ಡ್, ಎಷ್ಟು ದಿನಗಳು ಬೇಕಾಗುತ್ತವೆ ಆರ್ಡರ್ನ ಫುಲ್ಫಿಲ್ ಮಾಡಲಿಕ್ಕೆ, ಆರ್ಡರ್ನ ವ್ಯಾಲಿಡ್ ಮಾಡಲಿಕ್ಕೆ ಅಂತ. ಓಕೆ, ಆರ್ಡರ್ನ ಆನರ್ ಮಾಡಲಿಕ್ಕೆ ಹೌ ಮೆನಿ ಡೇಸ್ ವಿಲ್ ಬಿ ರಿಕ್ವೈರ್ಡ್. ಇಲ್ಲಿ ನೋಡಿ ಸ್ನೇಹಿತರೆ, 1,000 ನಾವು ಒಂದ್ ದಿನಕ್ಕೆ ಪ್ರೊಡಕ್ಷನ್ ಮಾಡ್ಬೋದು. ಅದರಲ್ಲಿ 5% ಹೋಗ್ಬಿಡುತ್ತೆ. 5% ಅಂದ್ರೆ ಏನ್ ಸ್ನೇಹಿತರೆ, 10% ಅಂದ್ರೆ 1 0 ಕೈ ಬಿಟ್ಬಿಡು. If we drop 1 0 from the right hand side, we will get 10% of it. ಸೊ ಬಲಗಡೆಯಿಂದ 1 0 ಕೈ ಬಿಟ್ಬಿಡಿ, 10% ಸಿಗುತ್ತದೆ. ಅದನ್ನ ಅರ್ಧ ಮಾಡಿಬಿಟ್ರೆ 5%. ಅದರ ಅರ್ಥ 1,000 ನೀವು ಡೈಲಿ ಪ್ರೊಡಕ್ಷನ್ ಮಾಡಿದ್ರೆ 50 ವೇಸ್ಟ್. ಅದರ ಅರ್ಥ ಮಾರಲು ಯೋಗ್ಯವಾಗಿರುವಂತವು ಎಷ್ಟು, 950 ಮಾತ್ರ ನಾವು ಮಾರಾಟ ಮಾಡಬಹುದು. ಅದರರ್ಥ ಮಾರಲು ಯೋಗ್ಯವಾಗಿರೋ 950 ವಸ್ತುಗಳನ್ನ ತಯಾರಿಸಲು ನಮ್ಗೆ ಎಷ್ಟು ದಿನ ಸಾಕು ಸ್ನೇಹಿತರೆ, 1 ದಿನ ಸಾಕು. ಆದ್ರೆ ನಮಗೆ ಆರ್ಡರ್ನ ಮೀಟ್ ಮಾಡಲಿಕ್ಕೆ ವಿ ವಿಲ್ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್, ವಿ ವಿಲ್ ಹ್ಯಾವ್ ಟು ಪ್ರೊಡ್ಯೂಸ್ 19,000 ಪ್ರೊಡಕ್ಷನ್ ಅನ್ನು ನಾವು ರೆಡಿ ಮಾಡಬೇಕಾಗಿದೆ. ಎಷ್ಟು ದಿನಗಳು ಬೇಕಾಗುತ್ತವೆ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್ ಸ್ನೇಹಿತರೆ, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 0 0 ಕ್ಯಾನ್ಸಲ್, 95 ಒಂದ್ಲೆ, 95 ಎರಡ್ಲೆ, ಇದೊಂದು 0, 2 ಒಂದ್ಲೆ 2, ಇದೊಂದು 0. ಸೊ ಎಷ್ಟು ದಿನ ಬೇಕೇ ಬೇಕು ಸ್ನೇಹಿತರೆ? 20 ದಿನ ಬೇಕೇ ಬೇಕು. ದ ಫೈನಲ್ ಆನ್ಸರ್ ಇಸ್ ಸಿ. ಇನ್ನೊಂದ್ಸತಿ ಆಯ್ತು ನೋಡಿ ಸ್ನೇಹಿತರೆ, ಪ್ರತಿದಿನ ನಾವು 1,000 ಏನ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಆದ್ರೆ ಅದರಲ್ಲಿ 5% ಮಾರಲು ಯೋಗ್ಯವಾಗಿರೋದಿಲ್ಲ, ವೇಸ್ಟ್. ಸೊ 10% ಅಂದ್ರೆ 100, 5% ಅಂದ್ರೆ 50 ಬಿಟ್ಟು ಬಿಡೋಣ. ಅಂದ್ರೆ ಮಾರಲು ಯೋಗ್ಯವಾಗಿರುವಂತ ಎಷ್ಟು, 950. ಸೊ ಸರಿಯಾಗಿರೋ ವಸ್ತುವನ್ನ ನಾವು 950 ಮಾತ್ರ ರೆಡಿ ಮಾಡ್ಬೋದು ಒಂದ್ ದಿನಕ್ಕೆ. 950 ರೆಡಿ ಮಾಡ್ಲಿಕ್ಕೆ ಒಂದಿನ ಸಾಕು. 19,000 ರೆಡಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್ 95 ಡಬಲ್ 190, 0 0 ಕ್ಯಾನ್ಸಲ್, ಇಲ್ಲೊಂದು 0 ಇದೆ, 20. ಸೊ ಥರ್ಡ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಆಯ್ದ ಪ್ರಶ್ನೆಯನ್ನ ಮಾತ್ರ ಮಾಡ್ತಾರೆ ಸ್ನೇಹಿತರೆ. ಎ ಕ್ಲಾಸ್ ಸ್ಟಾರ್ಟ್ಸ್, 26ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಎ ಕ್ಲಾಸ್ ಸ್ಟಾರ್ಟ್ಸ್ at 11 AM and lasts till 2:27 PM. 4 periods of equal duration are held during this interval. After every period, a rest of 5 minutes is given to the students. The exact duration of each period is. ಸೊ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ಮಧ್ಯಾಹ್ನ 2:27ಕ್ಕೆ ಕ್ಲೋಸ್ ಆಗುತ್ತೆ. ಇಷ್ಟರಲ್ಲಿ ನಾವು 4 ಕ್ಲಾಸ್ ಅನ್ನ ಮಾಡಬೇಕಾಗಿದೆ. ಪ್ರತಿ ಕ್ಲಾಸ್ ಈಕ್ವಲ್ ಡ್ಯೂರೇಷನ್ ಇರಬೇಕು, ಒಂದು ವಿಚಾರ. ಎರಡನೇ ವಿಚಾರ ಅಂದ್ರೆ ಒಂದೊಂದು ಕ್ಲಾಸ್ ನ ನಂತರ 5 ನಿಮಿಷ ರೆಸ್ಟ್ ಕೊಡ್ಬೇಕು ಸ್ನೇಹಿತರೆ. 5 ಮಿನಿಟ್ಸ್ ಬ್ರೇಕ್ ಕೊಡ್ಬೇಕು ಆಫ್ಟರ್ ಈಚ್ ಅಂಡ್ ಎವ್ರಿ ಕ್ಲಾಸ್. ಹಾಗಾದ್ರೆ ಪ್ರತಿಯೊಂದು ಕ್ಲಾಸ್ ಎಷ್ಟೆಷ್ಟು ನಿಮಿಷದ್ದು ಇರುತ್ತವೆ? ದ ಆಪ್ಷನ್ಸ್ 48 minutes, 50 minutes, 51 minutes and 53 minutes. These are the options. ಈಗ 11 ಗಂಟೆಗೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗೋದು 11 ಗಂಟೆಗೆ, ಕ್ಲೋಸಿಂಗ್ ಎಷ್ಟಿದೆ? 2:27. ಈಗ 11 ಗಂಟೆಗೆ ಸ್ಟಾರ್ಟ್ ಆಗಿ 2 ಗಂಟೆಗೆ ಮುಗೀತು ಅಂತ ಅಂದ್ಕೊಳ್ಳೋಣ. 11 ಗಂಟೆಗೆ ಸ್ಟಾರ್ಟ್ ಆಗಿ 2 ಗಂಟೆಗೆ ಮುಗೀತು ಅಂದ್ರೆ 3 hours ಆಗತ್ತಾ? 11ರಿಂದ 2 ಅಂದ್ರೆ 3 hours. 3 hours ಅಂದ್ರೆ ಎಷ್ಟು ನಿಮಿಷ? 180 minutes. ಮೇಲೆ 27 minutes. ಟೋಟಲ್ ಎಷ್ಟು ನಿಮಿಷ? 207 ನಿಮಿಷ. ಸೊ ಟೋಟಲ್ 207 ನಿಮಿಷ ನಮಗೆ ಅಲ್ಲಿ ಅವೈಲೇಬಲ್ ಇರೋ ಟೈಮ್. ಇಷ್ಟರಲ್ಲಿ ನಾವು ಎಷ್ಟು ಕ್ಲಾಸ್ ಮಾಡ್ಬೇಕು ಸ್ನೇಹಿತರೆ? 4 ಕ್ಲಾಸ್ ಮಾಡಬೇಕು. ಯಾವಾಗಲೂ ಒಂದು ಇಲ್ಲಿ ಇಂಪಾರ್ಟೆಂಟ್ ಕೇಳ್ತಿದ್ದೀನಿ, ಕೇಳಿಕೊಳ್ಳಿ ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ವಿಚಾರ. ಎಷ್ಟು ಕ್ಲಾಸಸ್ ಇರುತ್ತೋ ಅದರಲ್ಲಿ ಒಂದು ಕಡಿಮೆ ಮಾಡಿಬಿಟ್ರೆ ಯು ವಿಲ್ ಗೆಟ್ ನಂಬರ್ ಆಫ್ ಬ್ರೇಕ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ ಆಫ್ ಕ್ಲಾಸಸ್ -1 gives us the number of breaks. ಎಷ್ಟು ತರಗತಿಗಳನ್ನ ನೀವು ನಡೆಸ್ತಾ ಇದ್ದೀರೋ ಅದ್ರಲ್ಲಿ ಒಂದು ಕಡಿಮೆ ಮಾಡಿದ್ರೆ ನಿಮಗೆ ವಿಶ್ರಾಂತಿಗಳ ಸಂಖ್ಯೆ ಸಿಗುತ್ತದೆ ಸ್ನೇಹಿತರೆ. ಈಗ 2 ಕ್ಲಾಸ್ ಇದ್ರೆ ಬಂದ ತಕ್ಷಣ ಬ್ರೇಕ್ ಇರಲ್ಲ ಸ್ನೇಹಿತರೆ. ಬಂದ ತಕ್ಷಣ ಫಸ್ಟ್ ಕ್ಲಾಸ್ ಇರುತ್ತೆ, ನಂತರ ಬ್ರೇಕ್, ನಂತರ ಕ್ಲಾಸ್, ನಂತರ ಮತ್ತೆ ಬ್ರೇಕ್ ಇರಲ್ಲ, ಮನೆಗೆ ಹೋಗ್ಬಿಡು. ಅದರ ಅರ್ಥ 2 ಕ್ಲಾಸ್ ಇದ್ರೆ ಒಂದೇ ಬ್ರೇಕ್ ಇರುತ್ತೆ. 3 ಕ್ಲಾಸ್ ಇದ್ರೆ 2 ಬ್ರೇಕ್ ಇರ್ತದೆ. 4 ಕ್ಲಾಸ್ ಇದ್ರೆ 3 ಬ್ರೇಕ್ ಇರ್ತದೆ.
3 ಬ್ರೇಕ್ ಅಂದ್ರೆ ಇಲ್ಲಿ 4 ಕ್ಲಾಸ್ ಇದೆ ಅಂದ್ರೆ 3 ಬ್ರೇಕ್ಸ್ ಇದ್ದೇ ಇರ್ತವೆ. ಪ್ರತಿಯೊಂದು ಬ್ರೇಕ್ 5 ನಿಮಿಷ. ಅದರ ಅರ್ಥ 15 ನಿಮಿಷ ಬ್ರೇಕಿಗೆ ಹೋಯ್ತು. 207 ನಿಮಿಷದಲ್ಲಿ 15 ನಿಮಿಷ ಬ್ರೇಕಿಗೆ ಹೋದ್ರೆ ಇನ್ನು ಕ್ಲಾಸ್ಗೋಸ್ಕರ ಎಷ್ಟು ಉಳಿತು ಹೇಳಿ ಸ್ನೇಹಿತರೆ? 192 ನಿಮಿಷ ಉಳಿತು. ಈ 192 ನಿಮಿಷದಲ್ಲಿ ನಾವ್ ಎಷ್ಟು ಕ್ಲಾಸ್ ಮುಗಿಸ್ಬೇಕಾಗಿದೆ? 4 ಕ್ಲಾಸ್ ಮುಗಿಸ್ಬೇಕು. 4 ಕ್ಲಾಸಿಗೆ 192 ನಿಮಿಷ, 2 ಕ್ಲಾಸಿಗೆ 96 ನಿಮಿಷ, 1 ಕ್ಲಾಸಿಗೆ 48 ನಿಮಿಷ. ಅರ್ಧ ಅರ್ಧ ಮಾಡ್ತಾ ಹೋಗಿ ಸ್ನೇಹಿತರೆ, ಅಂದ್ರೆ ಈಸಿ ಆಗುತ್ತದೆ. 4ರ ಅರ್ಧ 2, 2ರ ಅರ್ಧ 1, 192 ಅರ್ಧ 96, 96 ಅರ್ಧ 48. ಸೊ ಪ್ರತಿಯೊಂದು ಕ್ಲಾಸ್ ಎಷ್ಟೆಷ್ಟು ನಿಮಿಷದ ಇರ್ಬೇಕು ಸ್ನೇಹಿತರೆ? 48 ನಿಮಿಷ. ಸೊ ದ ವೆರಿ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್, 48 ಮಿನಿಟ್ಸ್. ಸೊ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ 48 ನಿಮಿಷ. ಸೊ ಪ್ರತಿಯೊಂದು ಕ್ಲಾಸ್ 48 ನಿಮಿಷ ಮಾಡಿದ್ರೆ 4 ಕ್ಲಾಸಿಗೆ 192 ನಿಮಿಷ ಆಗುತ್ತೆ. ನಂತರ 15 ನಿಮಿಷ ಬ್ರೇಕ್ಗೆ ಎಲ್ಲ ಸೇರಿ 207 ಮಿನಿಟ್ಸ್. ಅದರ ಅರ್ಥ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷ. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನಾನು ಮುಂಚೆ ಹೇಳಿದ ಹಾಗೆ ಆಯ್ದ ಪ್ರಶ್ನೆಗಳನ್ನ ಮಾತ್ರ ಸಾಲ್ವ್ ಮಾಡ್ತಾ ಇರೋದು. ಅದಕ್ಕೆ ಒಂದೇ ಒಂದು ರೀಸನ್ ಏನು ಅಂದ್ರೆ PSI ಎಕ್ಸಾಮ್ ಬರೀತಿರೋರು ಕೂಡ ಹೆಲ್ಪ್ ಆಗೋದು. ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಇನ್ ಏಡ್ ಆಫ್ ಚಾರಿಟಿ ಎವ್ರಿ ಸ್ಟೂಡೆಂಟ್ ಇನ್ ಎ ಕ್ಲಾಸ್ ಕಾಂಟ್ರಿಬ್ಯೂಟ್ಸ್ as many rupees as the number of students in that class. With the additional contribution of 2 rupees by one student only, the total collection is 443 rupees. Then how many students are there in the class? The options are 12, 21, 43 and 45. These are the options. ಈಗ ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬ ಸ್ಟೂಡೆಂಟ್ ಎಷ್ಟೆಷ್ಟು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನಂದ್ರೆ ಅಲ್ಲಿ ಎಷ್ಟು ಜನ ಇದಾರೋ ಅಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಅಂದ್ರೆ ಈಗ 10 ಜನ ಇದ್ರೆ, ಜನ 10 ಇದ್ರೆ ಎಲ್ಲರೂ 10 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತಾರಂತ. ಅದರ ಅರ್ಥ ಕಲೆಕ್ಷನ್ ಎಷ್ಟಾಯ್ತು? 100 ರೂಪಾಯಿ ಆಯ್ತು. ಅದರಲ್ಲಿ ಕಲೆಕ್ಷನ್ ಎಷ್ಟಾಗಿದೆ? 443 ರುಪೀಸ್ ಆಗಿದೆ. ಕಲೆಕ್ಷನ್ ಆಗಿರೋದು ಎಷ್ಟು? 443 ರುಪೀಸ್. ಅದರಲ್ಲಿ ಒಬ್ಬನು ಮಾತ್ರ 2 ರೂಪಾಯಿ ಎಕ್ಸ್ಟ್ರಾ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಅವನು 2 ರೂಪಾಯಿ ಕಳೆದು ಬಿಟ್ರೆ ಎಲ್ಲಿಗೆ ಬಂತು? 441 ಬಂತು. 441 ಬಂತು ಸ್ನೇಹಿತರೆ. ನಮ್ಗೆಲ್ರಿಗೂ ಏನ್ ಗೊತ್ತಿರುತ್ತೆ? 20 20 400 ಗೊತ್ತಿರುತ್ತೆ. 20 20 400 ಎಲ್ರಿಗೂ ಗೊತ್ತಿರೋ ವಿಚಾರ. ಅದರರ್ಥ 20 ಜನ ಸ್ಟೂಡೆಂಟ್ಸ್ ಇದ್ರೆ ಪ್ರತಿಯೊಬ್ಬರು 20 20 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಟೋಟಲ್ ಕಲೆಕ್ಷನ್ ಎಷ್ಟಾಗುತ್ತದೆ? 400. ಬಟ್ ಅಲ್ಲಿ 400 ಕಲೆಕ್ಷನ್ ಆಗಿಲ್ಲ, 441 ಕಲೆಕ್ಷನ್ ಆಗಿದೆ. ಅದರ ಅರ್ಥ 20ಕ್ಕಿಂತ ಒಂಚೂರು ಜಾಸ್ತಿ ಅಲ್ಲಿರೋದು ಒಂದೇ ಒಂದು. ದಟ್ ಶುಡ್ ಬಿ ಮಾರ್ಕ್ಡ್. ನೋಡಿ 12 ಇದೆ, 21 ಇದೆ, 43 ಇದೆ, 45. ಸೊ 21 ಈಸ್ ದ ಕರೆಕ್ಟ್ ಆನ್ಸರ್. ಹಾಗೆ ಗೆಸ್ ಮಾಡ್ಕೊಂಡು ಗೊತ್ತಾಯ್ತಾ ಸ್ನೇಹಿತರೆ? ನಿಮ್ಗೆ 21 441 ಗೊತ್ತಿರೋ ಅವಶ್ಯಕತೆನೇ ಇಲ್ಲ. 20 20 400 ಅದು ಗೊತ್ತಿದ್ರೆ ಇದ್ದೇ ಇರುತ್ತೆ, ಬೇಡ ಅಂದ್ರೂ ಗೊತ್ತಿರುತ್ತೆ. ದಟ್ ಇಸ್ ಒನ್ ಥಿಂಗ್. ಮತ್ತೆ ಹಿಯರ್ ವಿ ಕ್ಯಾನ್ ಈಸಿಲಿ ಡೆವಲಪ್ ದ ಲಾಜಿಕ್ ಲೈಕ್ ದಿಸ್. 10 ಜನ ಇದ್ದಾರೆ, ಪ್ರತಿಯೊಬ್ಬರು 10 ರೂಪಾಯಿ, 100 ರೂಪಾಯಿ ಆಯ್ತು. 10 10 100. ಅದರ್ಥ ಎಷ್ಟು ಜನ ಇರ್ತಾರೋ ಅಷ್ಟು ರೂಪಾಯಿ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಇದು 100 ಅನ್ನೋದು ವರ್ಗ ಸಂಖ್ಯೆ. ಸೊ 441 ಯಾವ ಸಂಖ್ಯೆಯ ವರ್ಗ ಅನ್ನೋದನ್ನ ಗೊತ್ತು ಮಾಡಬೇಕು ಸ್ನೇಹಿತರೆ. ಗೊತ್ತಿಲ್ಲ ಅಂದ್ರೆ 20 20 400 ಗೊತ್ತಿದ್ದೇ ಇರುತ್ತೆ. 400ಗಿಂತ ಒಂಚೂರು ಜಾಸ್ತಿ 441. ಅದರ ಅರ್ಥ 21 ಮಾರ್ಕ್ ಮಾಡ್ಬೋದು ಡೈರೆಕ್ಟ್ ಆಗಿ. ಬೇಡ ಅಂದ್ರೆ ಐ ಕ್ಯಾನ್ ಗಿವ್ ಯು ಸಮ್ ಟ್ರಿಕ್ಸ್ ಆಲ್ಸೋ. 20 20 400 ನಮ್ಗೆ ಗೊತ್ತಿದೆ. 20 20 400 ಗೊತ್ತಿದೆ. ಅಂಡ್ ವಿ ವಾಂಟ್ ದ ಸ್ಕ್ವೇರ್ ಆಫ್ ಇಟ್ಸ್ ಇಮಿಡಿಯೇಟ್ ನೆಕ್ಸ್ಟ್ ನಂಬರ್. ನಮಗೆ ಒಂದು ಸಂಖ್ಯೆ ವರ್ಗ ಗೊತ್ತಿದ್ದು ಅದರ ಮುಂದಿನ ಸಂಖ್ಯೆ ವರ್ಗ ಬೇಕಾದಾಗ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು. ಓಕೆ. ಸೊ ದ ಟ್ರಿಕ್ ಹಿಯರ್ ಟು ಬಿ ನೋಟೆಡ್ ಈಸ್ add what all you know. Add what all you know and you will get what is unknown to you. ಗೊತ್ತಿರೋದೆಲ್ಲ ಕೂಡಿಸ್ಬಿಡಿ, ಗೊತ್ತಿಲ್ಲದೆ ಇರೋದು ಬರುತ್ತದೆ. 400 ಗೊತ್ತು, 20 ಗೊತ್ತು, 21 ಎಲ್ಲ ಕೂಡಿಸ್ಬಿಡಿ, ವಿಲ್ ಗೆಟ್ 441. ಸೊ 21 21 ಎಷ್ಟು? 441. ಒಬ್ಬನು ಮಾತ್ರ 2 ರೂಪಾಯಿ ಎಕ್ಸ್ಟ್ರಾ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಸೊ ದ ಟೋಟಲ್ ಕಲೆಕ್ಷನ್ ಇಸ್ 443 rupees. ಸೊ ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಸೆಕೆಂಡ್ ಆಪ್ಷನ್ 21. ಹಾಗಾಗಿ ಸರಿಯಾದ ಉತ್ತರ 21. 21 ಜನ ಇರೋದು ಸ್ನೇಹಿತರಲ್ಲಿ. ಪ್ರತಿಯೊಬ್ಬರು 21 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ 441 rupees ಆಗುತ್ತೆ. ಯಾವನೋ ಒಬ್ನು ಮಾತ್ರ
ರೂಪಾಯಿ ಎಕ್ಸ್ಟ್ರಾ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಹಾಗಾಗಿ ಟೋಟಲ್ ಕಲೆಕ್ಷನ್ 443 rupees ಆಗಿದೆ. ಹಾಗಾದ್ರೆ ಆ ಕ್ಲಾಸ್ ಅಲ್ಲಿ ಎಷ್ಟು ಜನ ಇರಲೇಬೇಕು ಸ್ನೇಹಿತರೆ? 21 ಜನ ಇರ್ಲಿಕ್ಕೆ ಬೇಕು. This is everything about this problem. Moving on to the next one. 31ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಇದು ಆಲ್ರೆಡಿ IAS ಫಿಲಿಮ್ಸ್ ಗೆ ಬಂದಿರುವಂತಹ ಪ್ರಶ್ನೆ. 2016 IAS ಫಿಲಿಮ್ಸ್ ನಾವು ಮಾಡ್ತಾ ಇರೋದು. ಈ ಪ್ರಾಬ್ಲಮ್ ಆಲ್ರೆಡಿ PSI ಎಕ್ಸಾಮ್ಗೆ ಬಂದಿದೆ ಸ್ನೇಹಿತರೆ. ದಟ್ ಈಸ್ ದ ಪಾಯಿಂಟ್. ಸೊ ನಾನು ಮುಂಚೆ ಹೇಳಿದ ಹಾಗೆ ಇಲ್ಲಿವರೆಗೂ ಬಂದಿರೋ PSI ಎಕ್ಸಾಮ್ಗೆ ಬಂದಿರೋ ಎಲ್ಲಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಮುಂಚೆ ಎಲ್ಲಿ ಬಂದಿರುವಂತವು IAS ಫಿಲಿಮ್ಸ್. ಓಕೆ, ಇದು ಈ ಪಾಯಿಂಟ್ ಅನ್ನು ಒತ್ತಿ ಹೇಳ್ತಾ ಇದ್ದೀನಿ. ಅದೇ ಒಂದು ರೀಸನ್ಗೋಸ್ಕರನೇ ಈ ಕ್ವಶನ್ ಪೇಪರ್ ನಾನು ಸೆಲೆಕ್ಟ್ ಮಾಡೋದು ಸ್ನೇಹಿತರೆ. ಇಲ್ಲಿ ಇದು ಆಲ್ರೆಡಿ PSI ಬಂದಿದೆ ನೋಡಿ. 18 ಜನ ಇದ್ದಾರೆ, ಅವರು ತುಂಬಾ ಎತ್ತರವಾಗಿದ್ದಾರೆ. 18 ಜನ ಅವರು ಎಷ್ಟಕ್ಕೆ ಸಮ ನೋಡಿ. In a class there are 18 very tall boys. If these constitute 3/4 of the boys and the total number of boys is 2/3 of the total number of students in the class, what is the number of girls in the class? This is one of the most popular problems on this topic, that is fractions. ಭಿನ್ನರಾಶಿಗಳಲ್ಲಿ ಇದು ಒಂದು ಅತ್ಯಂತ ಪಾಪ್ಯುಲರ್ ಆಗಿರೋ ಪ್ರಶ್ನೆ ಸ್ನೇಹಿತರೆ. 18 ಜನ ಅತ್ಯಂತ ಎತ್ತರವಾಗಿರೋ ಹುಡುಗರಿದ್ದಾರೆ. ಇವರುಗಳು ಒಟ್ಟು ಹುಡುಗರ ಸಂಖ್ಯೆಯ 3/4 ದಷ್ಟಾಗಿದ್ದಾರೆ. ಮತ್ತೆ ಟೋಟಲ್ ಹುಡುಗರು ಎಷ್ಟು ಜನ ಇದ್ದಾರೆ ಅಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2/3 ಆಗಿದ್ದಾರೆ. ಹಾಗಾದರೆ ಆ ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಎಷ್ಟು? ದಿಸ್ ಇಸ್ ದ ಕ್ವಶನ್. ಈ 18 ಜನ ಹುಡುಗರು ಎಷ್ಟಕ್ಕೆ ಸಮ ಅಂದ್ರೆ ಒಟ್ಟು ಹುಡುಗರ ಸಂಖ್ಯೆ ಗೊತ್ತಿಲ್ಲ. ಟೋಟಲ್ ನಂಬರ್ ಆಫ್ ಬಾಯ್ಸ್ ಗೊತ್ತಿಲ್ಲ. ಒಟ್ಟು ಹುಡುಗರ ಸಂಖ್ಯೆ ಯ ಅಂದ್ರೆ ಇಂಟು ಸ್ನೇಹಿತರೆ. ಒಟ್ಟು ಹುಡುಗರ ಸಂಖ್ಯೆಯ 3/4 ದಷ್ಟಕ್ಕೆ ಸಮನಾಗಿದ್ದಾರೆ. ದೀಸ್ 18 ಬಾಯ್ಸ್ ಆರ್ ಅಂದ್ರೆ ಆರ್ ಈಕ್ವಲ್ ಟು 3/4 ಆಫ್ ಅಂದ್ರೆ ಇಂಟು ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ದ ಕ್ಲಾಸ್ ವಿಚ್ ವಿ ಡೋಂಟ್ ನೋ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟ್ರಿಕ್ ಏನಂದ್ರೆ ಸ್ನೇಹಿತರೆ, ಮೇಲೆ ಕ್ಯಾನ್ಸಲ್ ಮಾಡಬಹುದು. 3 1 3 6 ಈ ತರ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹಕ್ಕಿದೆ. ಮೇಲೆ ಕ್ಯಾನ್ಸಲ್ ಮಾಡಬಹುದು, ಕೆಳಗಡೆ ಕ್ಯಾನ್ಸಲ್ ಮಾಡಬಹುದು ಸ್ನೇಹಿತರೆ. ಇನ್ನು ಕೆಳಗಡೆ 4 ಇದೆ, ಈ ಸಲ ಕಳಿಸ್ಬಿಟ್ರೆ 4 6 24. ಅದರ ಅರ್ಥ ಆ ಕ್ಲಾಸ್ ಅಲ್ಲಿ ಟೋಟಲ್ ಎಷ್ಟು ಜನ ಹುಡುಗರಿದ್ದಾರೆ ಸ್ನೇಹಿತರೆ? ಒಟ್ಟು 24 ಜನ ಹುಡುಗರಿದ್ದಾರೆ. ಆ 24ರಲ್ಲಿ 18 ಜನ ಹುಡುಗರ ಎತ್ತರ ಏನಿದೆ? 18 ಜನ ಹುಡುಗರ ಎತ್ತರ ಒಂಚೂರು ಜಾಸ್ತಿನೇ ಇದೆ. ಓಕೆ, ದೇ ಆರ್ ವೆರಿ ಟಾಲ್. ಟೋಟಲ್ ಇರೋದು ಹುಡುಗರು 24, ಅದರಲ್ಲಿ 18 ಜನ ಹುಡುಗರ ಎತ್ತರ ಏನಾಗಿದೆ? ಎತ್ತರ ಜಾಸ್ತಿ ಇದೆ. ಓಕೆ, ಇನ್ನು ಟೋಟಲ್ ಹುಡುಗರ ಸಂಖ್ಯೆಯು ಎಷ್ಟಕ್ಕೆ ಸಮ ಅಂದ್ರೆ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಯ ಅಂದ್ರೆ ಇಂಟು 2/3 ಗೆ ಸಮ. ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಇನ್ ದ ಕ್ಲಾಸ್ ಈಸ್ ಈಕ್ವಲ್ ಟು 2/3 ಆಫ್ ಅಂದ್ರೆ ಇಂಟು ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. 2 1s 2 12s. ಟೋಟಲ್ ಇಲ್ಲೇ ಇರಲಿ, 3 ಈ ಸಲ ಕಳಿಸಿ, 12 3 36. ಇದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, ಅಲ್ಲಿ ಒಟ್ಟು 36 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ 24 ಜನ ಏನಿದ್ದಾರೆ? ಹುಡುಗರಿದ್ದಾರೆ. ಟೋಟಲ್ 36ರಲ್ಲಿ 24 ಜನ ಹುಡುಗರಾದ್ರೆ ಉಳಿದವರೆಲ್ಲ ಏನಿರುತ್ತಾರೆ? ಹುಡುಗಿಯರಿರುತ್ತಾರೆ. ದಟ್ ಇಸ್ ದ ಫೈನಲ್ ಆನ್ಸರ್. ದಟ್ ಈಸ್ ದೇರ್ ಇನ್ ದ ಸೆಕೆಂಡ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್ 12 ಸರಿಯಾದ ಉತ್ತರ. ಇಲ್ಲಿ ಇಂಪಾರ್ಟೆಂಟ್ ವಿಚಾರಗಳು ಯಾವ್ಯಾವು? ಆಫ್, ನ, ರ, ದ, ಯ, ವ, ಳ, ಅಂಡ್, ಮತ್ತು, ಹಾಗೂ ಇವೆಲ್ಲವುಗಳ ಅರ್ಥ ಮಲ್ಟಿಪ್ಲಿಕೇಶನ್. ಇದು ಒಂದು. ಇನ್ನೊಂದು ಯಾವುದು? ಈಸ್, ವಾಸ್, ಆರ್, ವರ್, ಹ್ಯಾವ್, ಹ್ಯಾಸ್, ಓಕೆ, ವಿಲ್ ಬಿ, ಇವೆಲ್ಲದರ ಅರ್ಥ ಈಕ್ವಲ್ಸ್. ದೀಸ್ ಟು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನು ಲಾಸ್ಟ್ ಪಾಯಿಂಟ್ ಏನಂದ್ರೆ ಮೇಲೆ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ಮಾಡಿದ್ ನೋಡಿ, 3 1 3 6, ಕೆಳಗಡೆ ಕ್ಯಾನ್ಸಲ್ ಮಾಡಬಹುದು. ಸೊ ಒಟ್ಟು ವಿದ್ಯಾರ್ಥಿ ಸಂಖ್ಯೆ 36 ಇದೆ. ಅದರಲ್ಲಿ 24 ಜನ ಹುಡುಗರು ಇದ್ದಾರೆ. ಆ 24 ಜನ ಹುಡುಗರಲ್ಲಿ 18 ಜನ ಹುಡುಗರು ಒಂಚೂರು ಜಾಸ್ತಿನೇ ಎತ್ತರವಾಗಿದ್ದಾರೆ. ಎತ್ತರ ಒಂಚೂರು ಜಾಸ್ತಿ ಇದೆ. ಸೊ ಅಲ್ಲಿರುವ ಹುಡುಗಿಯರ ಸಂಖ್ಯೆ ಎಷ್ಟು ಸ್ನೇಹಿತರೆ? 12. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರಾಬ್ಲಮ್ಸ್. 33ನೇ ಪ್ರಶ್ನೆ. ದ ಮಂತ್ಲಿ ಆವರೇಜ್ ಸ್ಯಾಲರಿ ಪೇಡ್ ಟು ಆಲ್ ದ ಎಂಪ್ಲಾಯೀಸ್ ಆಫ್ ಕಂಪನಿ was 5,000 rupees. The monthly average salary paid to male and female employees was 5,200 rupees and 4,200 rupees respectively. Then the percentage of males employed in the company is.
The options are 75%, 80%, 85%, 90%. These are the options. ಇಲ್ಲಿ ಸ್ನೇಹಿತರೆ ಇದು ಸರಾಸರಿ ಮೇಲಿನ ಪ್ರಶ್ನೆ. ಇನ್ನು ಈ ಪ್ರಶ್ನೆ ಮುಂಚೆ UPSC ಮೇನ್ಸ್ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದಾನೆ ಸ್ನೇಹಿತರೆ, ಲಾಂಗ್ ಬ್ಯಾಕ್. ಸೊ ಇದು ಕೂಡ ಪಿಕ್ ಅಂಡ್ ಡ್ರಾಪ್ ಕೇಸ್. ವಿಚಿತ್ರ ಅಂದ್ರೆ ಮೇನ್ಸ್ ಅಲ್ಲಿ ಬಂದಿರುತ್ತೆ, ಪ್ರಿಲಿಮ್ಸ್ ಗೆ ಪಿಕ್ ಅಂಡ್ ಡ್ರಾಪ್ ಮಾಡಿದಾನೆ. ಅಲ್ಲಿ ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ವರ್ಕರ್ಸ್ ಅಂತ ಯೂಸ್ ಮಾಡಿದಾನೆ. ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಎಂಪ್ಲಾಯೀಸ್. ಮಿಕ್ಕಿದೆಲ್ಲ A to Z ಸೇಮ್ ಇದೆ ಸ್ನೇಹಿತರೆ. ಇಲ್ಲಿ ನಾವು ಟ್ರಿಕ್ ಅನ್ನ ಬಳಸಬಹುದು. ಈ ಸೈಡ್ ಪುರುಷರು, ಈ ಸೈಡ್ ಮಹಿಳೆಯರು, ಮಹಿಳೆಯರು. ಒಂದು ಕಂಪನಿ ಇದೆ, ಪುರುಷರು ಇದ್ದಾರೆ, ಮಹಿಳೆ ಇದ್ದಾರೆ. ಎಲ್ರದು ಎವರೇಜ್ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ ಅಂದ್ರೆ 5,000 ರೂಪಾಯಿ ಇದೆ. ಎಲ್ರದು ಸೇರಿ, ಪುರುಷರು ಮಹಿಳೆಯರು ಎಲ್ಲ ಸೇರಿ, ಟೋಟಲ್ ಎಂಪ್ಲಾಯೀಸ್ ಎಲ್ಲರೂ ಸೇರಿ ಮಂತ್ಲಿ ಎವರೇಜ್ ಸ್ಯಾಲ್ರಿ ಎಷ್ಟಿದೆ? 5,000 ಇದೆ. ಬರೀ ಪುರುಷರ ಒಂದು ಎವರೇಜ್ ಸ್ಯಾಲ್ರಿ 5,200 ಇದೆ. ಹಾಗೂ ಮಹಿಳೆಯರ ಎವರೇಜ್ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ? 4,200 ಇದೆ. ಸೊ ಈ ರೀತಿಯಾಗಿ ಬರೀಬೇಕು ಸ್ನೇಹಿತರೆ. ಆ ಸೈಡ್ ಪುರುಷರು, ಈ ಸೈಡ್ ಮಹಿಳೆಯರು, ಮಧ್ಯಕ್ಕೆ ಮಿಕ್ಸರ್. ಒಂದ್ ಸೈಡ್ ಪುರುಷರು, ಒಂದ್ ಸೈಡ್ ಮಹಿಳೆಯರು, ಮಧ್ಯಕ್ಕೆ ಮಿಕ್ಸರ್. ಪುರುಷರ ಎವರೇಜ್ ಸ್ಯಾಲ್ರಿ ಕೊಟ್ಟಿದ್ದಾನೆ 5,200, ಮಹಿಳೆಯರ ಎವರೇಜ್ ಸ್ಯಾಲ್ರಿ ಅದನ್ನು ಕೂಡ ಕೊಟ್ಟಿದ್ದಾನೆ ಸ್ನೇಹಿತರೆ 4,200. ಮಿಕ್ಸರ್ ಯಾವಾಗಲೂ ಮಧ್ಯಕ್ಕೆ ಬರೀಬೇಕು, ಬರೆದ್ಬಿಟ್ಟು ಕ್ರಾಸ್ ಮಾಡ್ಬೇಕು ಸ್ನೇಹಿತರೆ. ಈ ಟ್ರಿಕ್ ನಾವೆಲ್ಲಾ ಒಂದು ಟಾಪಿಕ್ ಗಳಲ್ಲಿ ಯೂಸ್ ಮಾಡಬಹುದು. 2 ಇಂಡಿವಿಜುವಲ್ ಕೊಡಬೇಕು, ಒಂದು ಮಿಕ್ಸರ್ ಕೊಡಬೇಕು, ಅಷ್ಟಿದ್ರೆ ಮುಗಿತು ಸ್ನೇಹಿತರೆ. ವಿ ಕ್ಯಾನ್ ಯೂಸ್ ಗೋ ವಿತ್ ಟ್ರಿಕ್. ಇದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ ನೋಡಬೇಕು. 200 ಇದೆ, 5,200, 5,000 ಡಿಫ್ರೆನ್ಸ್ ಎಷ್ಟಿದೆ? 200. 4,200, 5,000 ಇವೆರಡಕ್ಕೂ ಕ್ರಾಸ್ ಮಾಡಿ. 4,200, 5,000 ಇವೆರಡಕ್ಕೂ ಕ್ರಾಸ್ ಮಾಡಿದ್ರೆ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 800 ಇದೆ. ಮಧ್ಯಕ್ಕೆ ಯಾವಾಗಲೂ ರೇಷಿಯೋ ಸೈನ್ ಬರೀಬೇಕು. ಕ್ರಾಸ್ ಮಾಡಿ ಅಂದ್ರೆ ಡಿಫ್ರೆನ್ಸ್ ಅನ್ನ ಕಂಡುಹಿಡಿದು ಮಧ್ಯಕ್ಕೆ ಯಾವಾಗಲೂ ರೇಷಿಯೋ ಸೈನ್. ಇದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ, ಈ ಸೈಡ್ ಇರೋದು ಈ ಸೈಡ್ಗೆ ಸಂಬಂಧ. 800 ಜನ ಪುರುಷರಿದ್ರೆ 200 ಜನ ಏನಿರುತ್ತಾರೆ? ಮಹಿಳೆಯರು ಇರುತ್ತಾರೆ. 800 ಪುರುಷರು, 200 ಮಹಿಳೆಯರು, ಟೋಟಲ್ 1,000 ಜನ ಆದ್ರ? ಟೋಟಲ್ ಎಷ್ಟು ಜನ ಆದ್ರು? 1,000 ಜನ ಆದ್ರು. ಇಲ್ಲಿ ಬರೀತೀನಿ ನೋಡಿ. ಪ್ರತಿ 1,000 ಜನರಲ್ಲಿ, ಪ್ರತಿ ಅಂದ್ರೆ ಲೈನ್, ಪ್ರತಿ 1,000 ಜನರಲ್ಲಿ 800 ಜನ ಏನಾಗಿದ್ದಾರೆ? ಪುರುಷರಿದ್ದಾರೆ. 100ರಲ್ಲಿ ಎಷ್ಟು? ಬಿಕಾಸ್ ವಿ ವಾಂಟ್ ಇಟ್ ಟು ಬಿ ಇನ್ ಪರ್ಸೆಂಟೇಜ್. ಪ್ರತಿಶತ ಎಷ್ಟು? 100ರಲ್ಲಿ ಎಷ್ಟು? 2 0 ಕೈ ಬಿಟ್ಬಿಡಿ, ಇಲ್ಲೊಂದು 0 ಕೈ ಬಿಡಿ, ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತದೆ. ಸೊ ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾನೆ 80%. ಸೊ ಈ ಸೈಡ್ ಪುರುಷರು 5,200, ಈ ಸೈಡ್ ಮಹಿಳೆಯರು 4,200, ಮಧ್ಯಕ್ಕೆ ಎಲ್ಲ ಮಿಕ್ಸರ್ 5,000. ಕ್ರಾಸ್ ಮಾಡಬೇಕು. 5,200, 5,000 ಕ್ರಾಸ್ ಮಾಡಿಬಿಟ್ರೆ 200. 4,200, 5,000 ಕ್ರಾಸ್ ಮಾಡಿದ್ರೆ 800. ಡಿಫ್ರೆನ್ಸ್ ಕ್ರಾಸ್ ಮಾಡಬೇಕು, ಡಿಫ್ರೆನ್ಸ್ ನೋಡ್ಬೇಕು. ಮಧ್ಯಕ್ಕೆ ಯಾವಾಗಲೂ ಅನುಪಾತದ ಚಿಹ್ನೆ. ಸೊ ಈ ಸೈಡ್ ಇರೋದು ಈ ಸೈಡಿಗೆ ಸಂಬಂಧ, ಈ ಸೈಡ್ ಇರೋದು ಈ ಸೈಡಿಗೆ ಸಂಬಂಧ. ಸೊ 800 ಜನ ಪುರುಷರು ಇದ್ರೆ 200 ಜನ ಮಹಿಳೆಯರು ಇರುತ್ತಾರೆ. ಸೊ 800 ಪುರುಷರು, 200 ಮಹಿಳೆಯರು, ಟೋಟಲ್ 1,000 ಜನ ಆದ್ರು. ಸೊ ಔಟ್ ಆಫ್ ಎವ್ರಿ 1,000 ವರ್ಕರ್ಸ್ 800 ಆರ್ ಮೇಲ್. ಔಟ್ ಆಫ್ ಅ ಟೋಟಲ್ ಆಫ್ 100, ಹೌ ಮೆನಿ ಆರ್ ಮೇಲ್ಸ್? ಸೊ ಕ್ಯಾನ್ಸಲ್ ಮಾಡಿಬಿಡಿ, ವಿಲ್ ಗೆಟ್ ದ ಫೈನಲ್ ಆನ್ಸರ್. 2 0 ಕೈ ಬಿಟ್ಬಿಡಿ, 3 0 ಹೋಗ್ಬಿಡ್ತವೆ. 3 0 ಹೋಗ್ಬಿಟ್ರೆ you will be left out with directly the answer. So 80% is the final answer. Okay. So moving on to the next one. ಮೂವತ್ತೇಳನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಮೂವತ್ತೇಳನೇ ಪ್ರಶ್ನೆ ಪರ್ಸೆಂಟೇಜ್ ಮೇಲಿದೆ. Two numbers x and y are respectively 20% and 28% less than a third number z. By what percent is the number y less than the number x? ಎರಡು ಸಂಖ್ಯೆಗಳು x ಮತ್ತು y ಏನಿದಾವಲ್ಲ, ಅವು ಎರಡು ಈ ಮೂರನೇ ಸಂಖ್ಯೆ z ಅನ್ನೋದೇನಿದೆಯಲ್ಲ ಅದಕ್ಕಿಂತಲೂ 20% ಮತ್ತು 28% ಕಡಿಮೆ ಇದೆ. ಹಾಗಾದ್ರೆ ಈ ಎರಡನೇ ಸಂಖ್ಯೆ ಏನಿದೆಯಲ್ಲ y, ಅದು x ಗೆ ಹೋಲಿಸಿದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಅಂತ ಕೇಳಿರೋದು ಸ್ನೇಹಿತರೆ. So two numbers x and y are respectively 20% and 28% less than a third number ಅಂದ್ರೆ ಈ x ಮತ್ತು y ಎರಡು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ನೇಹಿತರೆ? ನೋಡಿ, ಎರಡು ಡಿಪೆಂಡ್ ಆಗಿರೋದು z ಮೇಲೆ. ಹಾಗಾಗಿ z is the base, ಅದನ್ನೇ 100 ತಗೊಂಡು ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಯಾವ್ದು ಬೇಸ್ ಇರುತ್ತೋ ಅದನ್ನೇ 100 ತಗೊಂಡು ಸ್ಟಾರ್ಟ್ ಮಾಡೋದು. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ z is 100.
ಎಕ್ಸ್ ಅನ್ನೋದು 20% ಕಡಿಮೆ. 20% ಕಡಿಮೆ ಅಂದ್ರೆ ಪ್ರತಿ 100ಕ್ಕೆ 20 ಕಡಿಮೆ ಅಂದ್ರೆ ಎಲ್ಲಿ ಬಂತು ಎಕ್ಸ್? ಪ್ರತಿ 100ಕ್ಕೆ 20 ಕಡಿಮೆ ಅಂದ್ರೆ 80 ಆಯ್ತಲ್ಲ. ಇನ್ನು ವಾಯ್ ಅನ್ನೋದು ಝೆಡ್ ಗಿಂತ 28% ಕಡಿಮೆ. ಪ್ರತಿ 100ಕ್ಕೆ 28 ಕಡಿಮೆ. 28 ಕಡಿಮೆ ಅಂದ್ರೆ ಎಲ್ಲಿಗೆ ಬಂತು ವಾಯ್? 72 ಬಂತು. ಈಗ ಈ ವಾಯ್ ಅನ್ನೋದು ಎಕ್ಸ್ ಗೆ ಹೋಲಿಸಿದ್ರೆ ವಾಯ್ ಅನ್ನೋದು ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? ಎಕ್ಸ್ ಗೆ ಹೋಲಿಸಿದ್ರೆ 80ಕ್ಕೆ ಹೋಲಿಸಿದ್ರೆ 80ಕ್ಕೆ ಕಂಪೇರ್ ಮಾಡಿದಾಗ ವಾಯ್ ಅನ್ನೋದು ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ ಸ್ನೇಹಿತರೆ? 8 ಕಡಿಮೆ ಇದೆ. 80 ಹೋಲಿಸಿದ್ರೆ 8 ಕಡಿಮೆ. ಕೇಳ್ತಾ ಇರೋದು ಪರ್ಸೆಂಟೇಜ್ ಅಲ್ಲಿ. ಪ್ರತಿ 100ಕ್ಕೆ ಎಷ್ಟು ಕಡಿಮೆ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಫಸ್ಟ್ ಒನ್ ಆಲ್ವೇಸ್ ಡಿನಾಮಿನೇಟರ್, ರೆಸ್ಟ್ ಇನ್ ದ ನ್ಯೂಮರೇಟರ್. 0 0 cancel, 8 cancel. The answer is 10%. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್, 10%. ಈ ರೀತಿಯಾಗಿ ನಾವು ಈಸಿಯಾಗಿ ಈ ಪರ್ಸೆಂಟೇಜ್ ಮೇಲೆ ಇರೋ ಕಾಲಮ್ ಅನ್ನ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ ನೋಡೋಣ. Now let's see 49th problem. 49ನೇ ಪ್ರಶ್ನೆ. A person climbs a hill in a straight path from point O on the ground in the direction of northeast and reaches a point A after traveling a distance of 5 kilometers. Then from the point A, he moves to point B in the direction of northwest. Let the distance AB be 12 kilometers. Now, how far is the person away from the starting point O? So, ನಾನು ಮುಂಚೆ ಹೇಳಿದಾಗೆ ಸ್ನೇಹಿತರೆ, ದಿಕ್ಕುಗಳ ಮೇಲೆ ಸಮಸ್ಯೆಗಳು ಜಾಸ್ತಿ ಇಂಪಾರ್ಟೆಂಟ್. ಇಲ್ಲಿ 4-5 ಕ್ವಶನ್ಸ್ಗಳು ಬಂದಿವೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ. ಇದು ಕೂಡ ದಿಕ್ಕುಗಳ ಮೇಲಿನ ಸಮಸ್ಯೆಗಳು ಸ್ನೇಹಿತರೆ. ಈಗ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಪೈಥಾಗೋರಸ್ ಥಿಯರಂ ಬಗ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಬರುತ್ತೆ. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಪೈಥಾಗೋರಸ್ನ ತ್ರಿವಳಿಗಳು. ಪೈಥಾಗೋರಸ್ನ ತ್ರಿವಳಿಗಳು. ಈ ಪೈಥಾಗೋರಸ್ನ ತ್ರಿವಳಿಗಳನ್ನ ಬೈಹ್ಯಾಟ್ ಮಾಡಿಬಿಟ್ರೆ ನಮಗೆ ಈ ಒಂದು ಪೈಥಾಗೋರಸ್ ಥಿಯರಂ ಅವಶ್ಯಕತೆನೇ ಬರಲ್ಲ. ಓಕೆ, ಸೊ ಗೆಟ್ ದೆಮ್ ಬೈ ಹ್ಯಾಟ್. ಈಗ 3, 4, 5 ಇದಕ್ಕೆ ಅಂತೀವಿ ಪೈಥಾಗೋರಸ್ನ ತ್ರಿವಳಿ ಅಂತ ಹೇಳ್ತೀವಿ. 6, 8, 10 ಇದು ಕೂಡ ಪೈಥಾಗೋರಸ್ನ ತ್ರಿವಳಿ. ಇದು ಪೈಥಾಗೋರಸ್ ತ್ರಿವಳಿ ಹೌದು ಅಲ್ಲ ಹೇಗೆ ಗೊತ್ತಾಗುತ್ತೆ ಸ್ನೇಹಿತರೆ? ಹೌ ಟು ಚೆಕ್ ವೆದರ್ ಇಟ್ ಇಸ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್ ಆರ್ ನಾಟ್? ಇದರಲ್ಲಿ ಯಾವ್ದು ದೊಡ್ಡದು ಸ್ನೇಹಿತರೆ? 10 ದೊಡ್ಡದು. 10ನ್ನ ವರ್ಗ ಮಾಡಿ 10 ಹತ್ತಲೇ ಎಷ್ಟು? 100. 10 ಹತ್ತಲೇ ಎಷ್ಟು? 100. ಇವು ಎರಡು ಕೂಡಿಸಿದ್ರೆ 100 ಬಂದ್ಬಿಟ್ರೆ ಅದು ಪೈಥಾಗೋರಸ್ನ ತ್ರಿವಳಿ. ನೋಡಿ, 6 6 36, 8 8 64. ಎರಡು ಕೂಡಿಸಿದ್ರೆ 100 ಬಂತ. ಹಾಗಾಗಿ ಇದಕ್ಕೆ ಅಂತೀವಿ 6, 8, 10ಕ್ಕೆ ಪೈಥಾಗೋರಸ್ನ ತ್ರಿವಳಿ ಅಂತೀವಿ. ಈಗ ನಾನು ಜಾಸ್ತಿ ಪಾಪ್ಯುಲರ್ ಆಗಿರೋ ಪೈಥಾಗೋರಸ್ನ ತ್ರಿವಳಿಗಳನ್ನ ಹೇಳ್ತೀನಿ, ಎಲ್ಲ ಬೈಹ್ಯಾಟ್ ಮಾಡಿಬಿಡಿ. ಬೈಹ್ಯಾಟ್ ಮಾಡೋದ್ರಿಂದ ನಾವು ಪೈಥಾಗೋರಸ್ ಥಿಯರಂ ಯೂಸ್ ಮಾಡೋ ಅವಶ್ಯಕತೆ ಬರಲ್ಲ ಸ್ನೇಹಿತರೆ. ಮತ್ತೆ ಈ ಒಂದು ಲೆಕ್ಕಾಚಾರನೂ ಅವಶ್ಯಕತೆ ಬರಲ್ಲ. ಕೂಡಿಸೋದು, ಕಳೆಯೋದು, ವರ್ಗ ಕಂಡುಹಿಡಿಯೋದು, ವರ್ಗಮೂಲ ಕಂಡುಹಿಡಿಯೋದು ಯಾವುದೋ ಅವಶ್ಯಕತೆ ಬರಲ್ಲ ಸ್ನೇಹಿತರೆ. ಗೆಟ್ ದೆಮ್ ಬೈ ಹ್ಯಾಟ್. ಓಕೆ, ಬೈಹ್ಯಾಟ್ ಮಾಡಿ. 3, 4, 5 ಈಸಿ ನೆನ್ಪಿಡ್ಬೋದಾ? ಎಲ್ಲ ಕಂಟಿನ್ಯೂಸ್ ನಂಬರ್ಸ್. ಎಲ್ಲ 2ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6, 8, 10 ಬಂದ್ಬಿಡುತ್ತೆ. 2 3 6, 2 4 8, 2 5 10. ಎಲ್ಲವನ್ನು 3ರಿಂದ ಮಲ್ಟಿಪ್ಲೈ ಮಾಡಿ. 3 3 9, 3 4 12, 3 5 15. ಎಲ್ಲವನ್ನು 4ರಿಂದ ಮಲ್ಟಿಪ್ಲೈ ಮಾಡಿ. 4 3 12, 4 4 16, 4 5 20. ಎಲ್ಲ 5ರಿಂದ ಮಲ್ಟಿಪ್ಲೈ ಮಾಡಿ. 5 3 15, 5 4 20, 5 5 25. ಎಲ್ಲವನ್ನು 6ರಿಂದ 6 3 18, 6 4 24, 6 5 30. ಸೊ 3 4 5 1 ನೆನಪಿಟ್ಬಿಟ್ರೆ ಸಾಕು ಸ್ನೇಹಿತರೆ. ಇವೆಲ್ಲವನ್ನು ನಾವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಯಾವ್ದಾದ್ರು ಒಂದು ಪೈಥಾಗೋರಸ್ನ ತ್ರಿವಳಿ ಅಂತ ಗೊತ್ತಾಯ್ತು ಅಂದ್ರೆ ನೀವು ಯಾವ್ದಾದ್ರು ಒಂದು ನಂಬರ್ ಇಂದ ಅದನ್ನ ಮಲ್ಟಿಪ್ಲೈ ಮಾಡಿ, ಆಗ ನಿಮಗೆ ಇನ್ನೊಂದು ಪೈಥಾಗೋರಸ್ನ ತ್ರಿವಳಿ ಸಿಗುತ್ತದೆ. ಈ ರೀತಿಯಾಗಿ ಇವೆಲ್ಲವನ್ನು ನೆನ್ಪಿಡ್ಬೋದು ಸ್ನೇಹಿತರೆ. ಇನ್ನು ಇವೆರಡು ಹೇಗೆ ನೆನ್ಪಿಡೋಕೆ ನೋಡಿ. 12, 13 ಕಂಟಿನ್ಯೂಸ್ ನಂಬರ್ಸ್ ಇವೆ. ಈಸಿಯಾಗಿ ನೆನ್ಪಿಡ್ಬೋದಾ? 12, 13 ಕಂಟಿನ್ಯೂಸ್ ನಂಬರ್ಸ್. 12ರ ಡಬಲ್ 24, 25 ಕಂಟಿನ್ಯೂಸ್ ನಂಬರ್ಸ್. 12ರ ಡಬಲ್ 24, 25 ಕಂಟಿನ್ಯೂಸ್ ನಂಬರ್ಸ್. 2 3 ಕೂಡಿಸಿದ್ರೆ 5, 2 5 ಕೂಡಿಸಿದ್ರೆ 7. ಈ ತರ ನೆನ್ಪಿಡ್ಬೇಕು ಸ್ನೇಹಿತರೆ. ಇದು ಬಿಟ್ರೆ ದ ಲಾಸ್ಟ್ ಪೈಥಾಗೋರಿಯನ್ ಟ್ರಿಪ್ಲೆಟ್
15th August 2017. 2017ರ ಸ್ವಾತಂತ್ರ್ಯ ದಿನಾಚರಣೆ ವಿಶೇಷತೆ ಏನಾಗಿತ್ತು ಅಂದ್ರೆ ಅದು ಒಂದು ಪೈಥಾಗೋರಸ್ನ ತ್ರಿವಳಿ ಆಗಿತ್ತು. ಈ ರೀತಿಯಾಗಿ ನಾವು ಈ ಒಂದು 3 ಕ್ಯಾಟಗರಿ ಮಾಡಿ ಇವೆಲ್ಲವನ್ನ ಈಸಿಯಾಗಿ ನೆನಪಿಡ್ಬೋದು ಸ್ನೇಹಿತರೆ. ಇವೆಷ್ಟು ಬೈಹ್ಯಾಟ್ ಮಾಡ್ತಿರೋ ಅಷ್ಟು ಫಾಸ್ಟ್ ಆಗಿ ಕರೆಕ್ಟ್ ಆಗಿ ನೀವು ಆನ್ಸರ್ನ ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಈಗ ಎಲ್ಲ ತ್ರಿವಳಿಗಳನ್ನ ಯೂಸ್ ಮಾಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಹೌ ಟು ಮೇಕ್ ಯೂಸ್ ಆಫ್ ದೀಸ್ ಟ್ರಿಪ್ಲೆಟ್ಸ್ ಬೈಹ್ಯಾಟ್ ಮಾಡ್ಬೋದು ಇವೆಲ್ಲ. ರೈಟ್, ಈಗ ಈ ಕೊಟ್ಟರು ಪ್ರಶ್ನೆಗೆ ಬರೋಣ ಸ್ನೇಹಿತರೆ. ಒಬ್ನು ಓ ಪಾಯಿಂಟ್ ಇಂದ ಗ್ರೌಂಡ್ ಅಲ್ಲಿ ಭೂಮಿ ಮೇಲೆ ಓ ಪಾಯಿಂಟ್ ಇದೆ. ಅವನು ಅಲ್ಲಿಂದ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ದಿಕ್ಕಿಗೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ. ಇದು ಗ್ರೌಂಡ್, ಇಲ್ಲಿ ಓ ಪಾಯಿಂಟ್ ಇದೆ. 5 ಕಿಲೋಮೀಟರ್ ಈಶಾನ್ಯ, ಇದು ಈಶಾನ್ಯ 5 ಕಿಲೋಮೀಟರ್ ಈಶಾನ್ಯಕ್ಕೆ ಹೋದ. ದೆನ್ ಅವನು ಅಲ್ಲಿ ಯಾವ್ದೊಂದು ರೀಚ್ ಆಗ್ತಾನೆ, ಎ ರೀಚ್ ಆಗ್ತಾನೆ ಅಂತ ಹೇಳ್ತಾನೆ. ನಂತರ ದೆನ್ ಫ್ರಾಮ್ ದ ಪಾಯಿಂಟ್ ಎ ಹಿ ಮೂವ್ಸ್ ಟು ಪಾಯಿಂಟ್ ಬಿ ಇನ್ ದ ಡೈರೆಕ್ಷನ್ ನಾರ್ತ್ ವೆಸ್ಟ್. ವಾಯವ್ಯ ದಿಕ್ಕು, ವಾಯವ್ಯಗೆ, ಇದು ವಾಯವ್ಯಗೆ ಹೋಗ್ತಾನೆ. ಎಷ್ಟು ದೂರ ಹೋಗ್ತಾನೆ ನೋಡಿ, ವಾಯವ್ಯಗೆ ಎಷ್ಟು ಹೋಗ್ತಾನೆ, 12 ಕಿಲೋಮೀಟರ್ ಹೋಗ್ತಾನೆ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ಇಲ್ಲಿ. ಅವನು ಕೇಳ್ತಾ ಇರೋದು ಈ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದಾನೆ. ಇದು ಆಟೋಮೆಟಿಕ್ ಆಗಿ 90 ಡಿಗ್ರಿ ಇದ್ದೇ ಇರ್ತದೆ. ಇದು ಲಂಬಕೋನ ತ್ರಿಕೋನ. ನಾವು ಆಲ್ರೆಡಿ ಬೈಹ್ಯಾಟ್ ಮಾಡಿದ್ವಿ ಸ್ನೇಹಿತರೆ. ಯಾವ್ದು ಬೈಹ್ಯಾಟ್ ಮಾಡಿದ್ವಿ ಹೇಳಿ? 12, 13 ಕಂಟಿನ್ಯೂಸ್ ನಂಬರ್ಸ್, 12 ಡಬಲ್ 24, 25 ಕಂಟಿನ್ಯೂಸ್ ನಂಬರ್ಸ್, 2, 3, 5, 2, 5, 7 ಈ ರೀತಿಯಾಗಿ ನೆನ್ಪಿಡ್ಬೋದು ಅಂತ ಹೇಳಿದ್ದೀನಿ ಸ್ನೇಹಿತರೆ. ಈಗ 12, 5 ಪ್ರಶ್ನೆಯಲ್ಲಿ ಬಂದಿವೆ ನೋಡಿ. ಇಲ್ಲಿ 5 ಇದೆ, ಇಲ್ಲಿ 12 ಇದೆ. ಹಾಗಾಗಿ ಇನ್ನು ಉಳಿದಿದ್ದು 13 ಆಗ್ಲೇಬೇಕಾಗುತ್ತದೆ ಸ್ನೇಹಿತರೆ. ಸೊ ಸ್ಟ್ರೇಟ್ ಅವೇ ದ ಆನ್ಸರ್ ಇಸ್ 13 ಕಿಲೋಮೀಟರ್. Now let us search it in the options. ಸೆಕೆಂಡ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, 13 ಕಿಲೋಮೀಟರ್, 13 ಕಿಲೋಮೀಟರ್. 5, 12 ಕಾಣಿಸ್ತದೆ ಡೈರೆಕ್ಟ್ ಆಗಿ 13 ಅಷ್ಟೇ. ಯಾಕೆ? ಅದು ಪೈಥಾಗೋರಸ್ನ ತ್ರಿವಳಿ. 13 ದೊಡ್ಡದು, 13 ಎಷ್ಟು? 169. ಇವೆರಡು ಕೂಡಿಸಿ 169 ಬರ್ತದೆ. ಚೆಕ್ ಮಾಡಿ. 12 12ಲೇ, 5 5ಲೇ, ಎರಡು ಕೂಡಿಸಿ ಕರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತಾರೆ. This is everything about this problem. Moving on to the next one. 53rd ಪ್ರಾಬ್ಲಮ್ ನೋಡೋಣ ಬನ್ನಿ ಸ್ನೇಹಿತರೆ. 53ನೇ ಪ್ರಶ್ನೆ. A person is standing on the first step from the bottom of a ladder. If he has to climb 4 more steps to reach exactly the middle step, how many steps does the ladder have? ಈಗ ಒಂದು ಏನಿದೆ ಸ್ನೇಹಿತರೆ, ಏನಿ ಮೇಲೆ ಮೊದಲನೇ ಸ್ಟೆಪ್ ಮೇಲೆ ನಿಂತ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ. ಇದು ಒಂದು ಏನಿ, ಮೊದಲನೇ ಸ್ಟೆಪ್ ಮೇಲೆ ಅವನು ನಿಂತ್ಕೊಂಡು ಬಿಟ್ಟಿದ್ದಾನೆ. ಹಿಯರ್ ಹಿ ಇಸ್ ಸ್ಟ್ಯಾಂಡಿಂಗ್. ಈಗ ಅವನು 4 ಸ್ಟೆಪ್ ಮೇಲೆ ಹತ್ತಾನೆ. 4 ಸ್ಟೆಪ್ ಮೇಲೆ ಹತ್ತಿದಾಗ ಅವನು ಮಧ್ಯದಕ್ಕೆ ಹೋಗ್ಬಿಡ್ತಾನೆ. ಆ ಏಣಿಯ ಮಧ್ಯಭಾಗವನ್ನು ತಲುಪುತ್ತಾನೆ. ಇಲ್ಲಿದ್ದಾನೆ, ಇಲ್ಲೇ ನಿಂತಲ್ಲ ಒಂದು ಸ್ಟೆಪ್ ಆಗಲ್ಲ ಸ್ನೇಹಿತರೆ. ಇಲ್ಲಿ ಹೋದ ನಂತರ 1 ಸ್ಟೆಪ್ ಆಗುತ್ತದೆ. 2 ಸ್ಟೆಪ್, 3 ಸ್ಟೆಪ್, 4 ಸ್ಟೆಪ್. ಈಗ ಅವನು ಎಲ್ಲಿಗೆ ಬಂದ್ಬಿಟ್ಟ? ಆ ಏಣಿಯ ಮಧ್ಯಭಾಗ ತಲುಪಿದ. ಈಗ ಕೇಳ್ತಾ ಇರೋದೇನಂದ್ರೆ, ಆ ಏಣಿಗೆ ಟೋಟಲ್ ಎಷ್ಟು ಮೆಟ್ಟಿಲುಗಳಿವೆ ಅಂತ ಕೇಳಿರೋದು. ಈಗ ಮಧ್ಯಕ್ಕೆ ನಿಂತ್ಕೊಂಡಿದ್ದಾನೆ. ಕೆಳಗಡೆ ನೋಡಿದ್ರೆ 1 2 3 4 ಕೆಳಗಡೆ 4 ಮೆಟ್ಟಿಲುಗಳು ಕಾಣಿಸ್ತಿದಾವ. ಕೆಳಗಡೆ 4 ಕಾಣಿಸ್ತಿದ್ರೆ ಮೇಲೆ ಕೂಡ 4 ಕಾಣಿಸ್ಲೇಬೇಕು. ಯಾಕೆ ಅಂದ್ರೆ ಅವ್ನು ನಿಂತಿರೋದೇ ಮಧ್ಯಕ್ಕೆ. ಮೇಲೆ 4, ಕೆಳಗಡೆ 4, ನಿಂತಿದ್ದು 1, 4 4 1. ದ ಆನ್ಸರ್ ಇಸ್ 9. ಸೊ ಸೆಕೆಂಡ್ ಆಪ್ಷನ್ 9 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ 9 ಮೆಟ್ಟಿಲುಗಳು ಆ ಒಂದು ಏಣಿಗಿವೆ ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ ನೋಡೋಣ. AB is a vertical trunk of a huge tree, with A being the point where the base of the trunk touches the ground. Due to a cyclone, the trunk has been broken at C, which is at a height of 12 meters. Broken part is partially attached to the vertical portion of the trunk at C. If the end of the broken part B touches the ground at D,
which is at a distance of 5 meter from A, then the original height of the trunk is. Okay. ಸೊ ಇದು ಕೂಡ ಏನೋ ಇದೆ ಅಂತ ಅನಿಸ್ತದೆ ಸ್ನೇಹಿತರೆ. ಅದು ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ, ಇಲ್ಲಿವರೆಗೂ ಈ ತರ ಉದ್ದುದ್ದ ಯಾವ ಬಂದಿವೆಯೋ ಅವೆಲ್ಲ ಈಸಿನೇ ಬಂದಿರು ಸ್ನೇಹಿತರೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಇದು ಕೂಡ ಪೈಥಾಗೋರಸ್ನ ತ್ರಿವಳಿಗಳ ಮೇಲೆ ನಿಂತಿರೋ ಪ್ರಶ್ನೆ. ಎ ಬಿ ಇಸ್ ಅ ವರ್ಟಿಕಲ್ ಟ್ರಂಕ್ ಆಫ್ ಎ ಹ್ಯೂಜ್ ಟ್ರೀ with A being the point where the base of the trunk touches the ground. ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಮರ ಇದೆ, ಮರದ ಟೊಂಗೆ. ಈ ತರ ಎ ಬಿ ಇಸ್ ಅ ವರ್ಟಿಕಲ್ ಟ್ರಂಕ್. ಇದು ಒಂದು ಮರದ ಟೊಂಗೆ. ಎ ಕೆಳಗಡೆ ಇದೆ, ಇದು ಗ್ರೌಂಡ್, ದಿಸ್ ಇಸ್ ಗ್ರೌಂಡ್. ಈಗ ಸೈಕ್ಲೋನ್ ಬಂತು, ಸುಂಟರ್ ಗಾಳಿ ಬಂದು ಬ್ರೇಕ್ ಆಗಿಬಿಡ್ತು. ಮರಗಳೆಲ್ಲ ಬೀಳೋದೆಲ್ಲ ಕಾಮನ್ ಮಳೆದು ಬಂದಾಗ. ಓಕೆ, ಸೊ ಸೈಕ್ಲೋನ್ ಬಂದು ಇದೇನಾಯ್ತು, ಈ ಒಂದು ಟ್ರಂಕ್ ಏನಿದೆಯಲ್ಲ ಇದು ಬ್ರೇಕ್ ಆಯ್ತು. ಎಲ್ಲಿ ಬ್ರೇಕ್ ಆಯ್ತು ಅಂದ್ರೆ ಸಿ ಪಾಯಿಂಟ್ ಅಲ್ಲಿ ಬ್ರೇಕ್ ಆಯ್ತು ಸ್ನೇಹಿತರೆ. ಎಲ್ಲಿ ಬ್ರೇಕ್ ಆಯ್ತು? ಸಿ ಪಾಯಿಂಟ್ ಅಲ್ಲಿ ಬ್ರೇಕ್ ಆಯ್ತು, ವಿಚ್ ಈಸ್ ಅಟ್ ಎ ಹೈಟ್ ಆಫ್ 12 ಮೀಟರ್. ಈ ಸಿ ಪಾಯಿಂಟ್ ಏನಿದೆಯಲ್ಲ ಇದು ಹೈಟ್ 12 ಮೀಟರ್ ಇದೆ ಅಂತ ಹೇಳಿರೋದು. 12 ಮೀಟರ್, ಎಲ್ಲಿಂದ ಎಲ್ಲಿಗೆ? ಇಲ್ಲಿಂದ ಇಲ್ಲಿಗೆ 12 meter, which is at a height of 12 meter. Broken part is partially attached to the vertical portion of the trunk at C. ಇದೇನು ಬ್ರೇಕ್ ಆಗಿದೆಯಲ್ಲ ಇದು ಸಿ ಗೆ ಅಂಟ್ಕೊಂಡಿದೆ. ಅದೇನು ಬ್ರೇಕ್ ಆಗಿ ಪೂರ ಬಿದ್ದಿಲ್ಲ, ಒಂಚೂರು ಅಂಟ್ಕೊಂಡಿದೆ. ಆದ್ರೆ ಬಿ ಬಂದು ಎಲ್ಲಿ ಜಾಯ್ನ್ ಆಗಿದೆ? ಇಲ್ಲಿ ಬಂದು ಜಾಯ್ನ್ ಆಗಿದೆ ಅಂತ ಹೇಳ್ತಾರೆ. ಬ್ರೋಕನ್ ಪಾರ್ಟ್ ಇಸ್ ಪಾರ್ಷಿಯಲಿ ಅಟ್ಯಾಚ್ಡ್ ಟು ದ ವರ್ಟಿಕಲ್ ಪೋರ್ಷನ್ ಆಫ್ ದ ಟ್ರಂಕ್ at C. If the end of the broken part B touches the ground at D, ಇಲ್ಲಿ ಬಂದದು ಡಿ ಟಚ್ ಆಗಿದೆ ಸ್ನೇಹಿತರೆ. ಆ ಬಿ ಏನಿದೆಯಲ್ಲ ಅದು ಬಂದು ಎಲ್ಲಿ ಟಚ್ ಆಗಿದೆ? ಇಲ್ಲಿ ಡಿ ಪಾಯಿಂಟ್ ಜಾಯ್ನ್ ಆಗಿದೆ. ಅಂದ್ರೆ ಈ ತರ ಆಯ್ತು ನೋಡಿ ಸ್ನೇಹಿತರೆ. ಇದು ಎ, ಇದು ಡಿ, ಇದು ಬ್ರೋಕನ್ ಪಾರ್ಟ್, ಇದು ಸಿ, ಇದು 12 ಮೀಟರ್. ಇಷ್ಟ ಆಯ್ತಾ? ವಿಚ್ ಈಸ್ ಅಟ್ ಅ ಡಿಸ್ಟೆನ್ಸ್ ಟಚಸ್ ದ ಗ್ರೌಂಡ್ ಅಟ್ ಡಿ, ವಿಚ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 5 ಮೀಟರ್ ಫ್ರಮ್ ಇ. ನೋಡಿ, ಈ ಡಿ ಗೆ ಎಲ್ಲಿ ಬಂದು ಜಾಯ್ನ್ ಆಗುತ್ತಲ್ಲ ಆ ಬಿ ಪಾಯಿಂಟ್ ಅನ್ನೋದು, ಅದು ಎದಿಂದ ಎಷ್ಟು ಮೀಟರ್ ದೂರ ಇದೆ ಅಂತ ಕೊಟ್ಟಿದ್ದಾನೆ? 5 ಮೀಟರ್ ದೂರ ಇದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು 12, ಇದು 5 ಆದ್ರೆ ಇದೇನಾಗ್ಲೇಬೇಕು? 12, 5 ಆದ್ರೆ ಆಗ್ಲೇ ಹೇಳಿದ್ನಲ್ಲ, 12, 5 ಆದ್ರೆ ಏನ್ ಬರೀಬೇಕು ಅಂತ ಹೇಳಿದೆ? 13. ಸೊ ಸ್ಟ್ರೇಟ್ ಅವೇ 13 ಆಯ್ತು. ಇದು ಡಿ ಅಂದ್ರೂ ಒಂದೇ, ಬಿ ಅಂದ್ರೂ ಒಂದೇ. ಇಲ್ಲಿ ಸಿ, ಬಿ ಮತ್ತು ಡಿ ಎರಡು ಒಂದೇ. ಅರ್ಥ ಆಯ್ತಾ? ಈಗ ನಾನು ಇದು ಬ್ರೇಕ್ ಆಗಿ ಬಿದ್ದಿರಲಿಲ್ಲ ಅಂತ ಅಂದ್ಕೊಳ್ಳೋಣ, ಇದನ್ನ ಮೇಲ್ಗಡೆ ಎಬ್ಬರಿಸಿ ನಿಲ್ಸ್ಬಿಡೋಣ. ಈಗ ಈ ತರ ಆಯ್ತಾ? ಬಿ ವಾಪಸ್ ಇಲ್ಲಿಗೆ ಬಂದ್ಬಿಟ್ರೆ ಇದು 13 ಆದ್ರೆ ಇದು ಕೂಡ 13 ಆಗತ್ತಾ? ಸೊ ಈಗ ಒರಿಜಿನಲ್ ಟ್ರಂಕ್ ಎಷ್ಟಿತ್ತು ಮುಂಚೆ? ಒರಿಜಿನಲ್ ಟ್ರಂಕ್ ಎಷ್ಟು ಉದ್ದ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ 12, ಇಲ್ಲಿಂದ ಇಲ್ಲಿಗೆ 13. 12 ಪ್ಲಸ್ 13 ಟೋಟಲ್ ಎಷ್ಟಾಯ್ತು? ದೆನ್ ದ ಒರಿಜಿನಲ್ ಹೈಟ್ ಆಫ್ ದ ಟ್ರಂಕ್ ಈಸ್, ಮುಂಚೆ ಎಷ್ಟಿತ್ತು? ಈಗ ಇದು 13 ಅನ್ನೋದು ಕಂಡಿಡಿದೀವಿ. ಯಾಕೆ? ಇದು 13 ಇಲ್ಲಿ ಬಂದು ಬ್ರೇಕ್ ಆಗಿ ಇಲ್ಲಿ ಬಿದ್ದಿದೆ. ಇದು 12 ಇದೆ, ಇದು 5 ಇದೆ ಅಂದ್ರೆ ಇದು ಆಟೋಮೆಟಿಕ್ ಆಗಿ 13 ಆಗುತ್ತದೆ. ಇದನ್ನ ನಾವು ಬಿದ್ದಿರ್ಲಿಲ್ಲ ಅಂದ್ರೆ ಮುಂಚೆನೆ ಅದು ಈ ತರ ಇರೋದು. ಸೊ ಮೇಲೆ 13, ಕೆಳಗಡೆ 12, 13, 12, ಟೋಟಲ್ ಹೈಟ್ ಎಷ್ಟಿದೆ? 25 ಮೀಟರ್. ಅಂಡ್ ಲೆಟ್ ಅಸ್ ಸರ್ಚ್ ಇಟ್ ಇನ್ ದ ಆಪ್ಷನ್ಸ್. ಸೊ ದ ವೆರಿ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್, 25 ಮೀಟರ್. ನೋಡಿ ಈ ಒಂದು ಪೈಥಾಗರಸ್ನ ತ್ರಿವಳಿಗಳು ಎಷ್ಟು ಕೆಲಸ ಬರ್ತಾ ಇದೆ ಅಂತ. ಓಕೆ, ಎಸ್ಪೆಷಲಿ 12, 5, 13 ಅದನ್ನಂತೂ ಮರಿಲೇಬಾರದು. ದಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಪೈಥಾಗೋರಿಯನ್ ಟ್ರಿಪ್ಲೆಟ್. ಓಕೆ, ಸೊ 57 ಆಯ್ತು. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, 58. 58ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 58ನೇ ಪ್ರಶ್ನೆ ನೋಡಿ, ಮತ್ತೆ ಯಾವ್ದ್ರ ಮೇಲೆ ಬಂತು? ಈ ಒಂದು ದಿಕ್ಕುಗಳ ಮೇಲಿನ ಸಮಸ್ಯೆಗಳು. ಡೈರೆಕ್ಷನ್ ರೀಸನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಎ ಪರ್ಸನ್ ವಾಕ್ಸ್ 12 ಕಿಲೋಮೀಟರ್ ಡ್ಯೂ ನಾರ್ತ್, ದೆನ್ 15 ಕಿಲೋಮೀಟರ್ ಡ್ಯೂ ಈಸ್ಟ್, after that 19 kilometer due west, and then 15 kilometer due south. How far is he from the starting point? ಫಸ್ಟ್ ಒಬ್ಬ ವ್ಯಕ್ತಿ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ಹೋಗ್ತಾನೆ. ಉತ್ತರ ಅಂದ್ರೆ ಯಾವ್ದು ಸ್ನೇಹಿತರೆ? ಮೇಲೆ. ಉತ್ತರ ಮೇಲೆ ಹೋಗ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ತಾನೆ ಸ್ನೇಹಿತರೆ? 12 ಕಿಲೋಮೀಟರ್ ಹೋಗ್ತಾನೆ. 12 ಕಿಲೋಮೀಟರ್.
ದೆನ್ 15 ಕಿಲೋಮೀಟರ್ ಡ್ಯೂ ಈಸ್ಟ್, 15 ಕಿಲೋಮೀಟರ್ ಈಸ್ಟ್, ಇದು ಈಸ್ಟ್ ಬಲಗಡೆ 15 ಕಿಲೋಮೀಟರ್, 15 ಕಿಲೋಮೀಟರ್ ಈಸ್ಟ್ ಅಂದ್ರೆ ಬಲಗಡೆ. ಆಫ್ಟರ್ ದ್ಯಾಟ್ 19 ಕಿಲೋಮೀಟರ್ ಡ್ಯೂ ವೆಸ್ಟ್, 19 ಕಿಲೋಮೀಟರ್ ವೆಸ್ಟಿಗೆ ಹೋಗ್ತಾನೆ. 19 ಕಿಲೋಮೀಟರ್ ವೆಸ್ಟ್ ಅಂದ್ರೆ ಯಾವ ಸೈಡ್ ಐತೆ ಸ್ನೇಹಿತರೆ? ಇಲ್ಲಿದಾನ ಅವನೀಗ ವೆಸ್ಟ್. ಇದು ಈ ಸೈಡ್ ಹೋದ್ರೆ ಈಸ್ಟ್, ಈ ಸೈಡ್ ಹೋದ್ರೆ ವೆಸ್ಟ್. ಸೊ 19 ಕಿಲೋಮೀಟರ್ ವೆಸ್ಟ್ ಹೋಗ್ತಾ ಅಂದ್ರೆ ವಾಪಸ್ ಇಲ್ಲೇ ಬರ್ತಾನೆ. 15 ಕಿಲೋಮೀಟರ್ ಇದೆ, ಇನ್ನು ಮುಂದೆ ಎಕ್ಸ್ಟ್ರಾ ಒಂದು 4 ಬರ್ತಾನೆ. ಎಕ್ಸ್ಟ್ರಾ ಒಂದು ಎಷ್ಟು ಬರ್ತಾನೆ? ಒಂದು 4 ಬರ್ತಾನೆ. ಸೊ 15 ಪ್ಲಸ್ 4 ಟೋಟಲ್ 19 ಆಯ್ತು. ನಂತರ ಏನಾಗುತ್ತೆ? ಅಂಡ್ ದೆನ್ 15 ಕಿಲೋಮೀಟರ್ ಡ್ಯೂ ಸೌತ್, ಮತ್ತೆ 15 ಕಿಲೋಮೀಟರ್ ಕೆಳಗಡೆ ಬರ್ತಾನೆ. 15 ಕಿಲೋಮೀಟರ್ ಕೆಳಗಡೆ ಬರ್ತಾನೆ, 15 ಕಿಲೋಮೀಟರ್ ಕೆಳಗಡೆ. ಈಗ ಅಲ್ಲಿಗೆ ನಿಂತು ಬಿಡ್ತಾನೆ. ನಿಂತು ಈಗ ಎಷ್ಟು ದೂರ ಇದ್ದೇನೆ ಅಂತ ಕೇಳಿದ್ರು. ಸೊ ಈಗ ಡಯಾಗ್ರಾಮ್ ಎಲ್ಲಿಗೆ ಬಂತು ಅನ್ನೋದು ನಾನು ಹೇಳ್ತೀನಿ ನೋಡಿ. ಇದು 4 ಇದೆ, ಇದು ಸ್ಟಾರ್ಟಿಂಗ್ ಅವನು ಹತ್ತಿರೋದು ಅಂದ್ರೆ ನಾರ್ತ್ಗೆ ಹೋಗಿರೋದು 12 ಕಿಲೋಮೀಟರ್ ಇದೆ. ಲಾಸ್ಟಿಗೆ ಅವನು ಈ ತರ ಕೆಳಗಡೆ ಬರ್ತಾನೆ. ಎಷ್ಟು ಬರ್ತಾನೆ ಅಂದ್ರೆ 15 ಕಿಲೋಮೀಟರ್ ಬರ್ತಾನೆ. ಇದು ಲಾಸ್ಟ್. ಫಸ್ಟ್ 12 ಕಿಲೋಮೀಟರ್ ಮೇಲೆ, ನಂತರ ಬಲಗಡೆ ತಿರುಗಿ ಮತ್ತೆ ಎಡಗಡೆ ಬಂದು ಮತ್ತೆ ವಾಪಸ್ ಅಲ್ಲೇ ಬರ್ತಾನೆ ಅವನು. ಬಂದ್ಬಿಟ್ಟು 4 ಕಿಲೋಮೀಟರ್ ಎಕ್ಸ್ಟ್ರಾ ಬಂದಿರ್ತಾನೆ, 15 ಕಿಲೋಮೀಟರ್ ಕೆಳಗಡೆ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಇದು 12 ಆದ್ರೆ ಇಲ್ಲಿ ಒಂದು ರಚನೆ ಮಾಡಿ, ಇದು ಕೂಡ 12 ಆಗುತ್ತಾ? ಇದು 12 ಆದ್ರೆ ಕೆಳಗಡೆ ಎಷ್ಟು ಉಳಿತು? 3 ಉಳಿತಲ್ಲ, ಯಾಕಂದ್ರೆ ಟೋಟಲಿ 15, ಮೇಲೆ 12 ಹೋದ್ರೆ ಕೆಳಗಡೆ 3 ಉಳಿತು. ಸೊ ಈಗ ಇದು 3 ಆಯ್ತು, ಇದು 4 ಆಯ್ತು. ಯಾಕೆ ಹೇಳಿ? ಇದು ಮೇಲ್ಗಡೆ ಇದು 4 ಆದ್ರೆ ಇದು ಕೂಡ 4 ಆಗುತ್ತೆ. ದಿಸ್ ಇಸ್ ಬೀಂಗ್ ಆಸ್ಟ್. ಕೇಳ್ತಾರದು ಇದು 3, 4 ಅವನ್ ಸ್ಟಾರ್ಟಿಂಗ್ ಪಾಯಿಂಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ಹಿಸ್ ಹೋಮ್ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಅವನಿರೋದು ಲಾಸ್ಟಿಗೆ ಬಂದು ಇಲ್ಲಿ. ಸೊ 3, 4 ಇದ್ರೆ ಆಟೋಮೆಟಿಕ್ ಆಗಿ ಏನಾಗಿ ಬಿಡುತ್ತದೆ? 5 ಆಗೇ ಬಿಡುತ್ತದೆ. ಸೊ ದ ವೆರಿ ಫಸ್ಟ್ ಆಪ್ಷನ್ 5 ಕಿಲೋಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಫಸ್ಟ್ ಆಪ್ಷನ್ 5 ಕಿಲೋಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕೂಡ ಪೈಥಾಗರಸ್ನ ತ್ರಿವಳಿ ಮೇಲೆ ಇರೋ ಪ್ರಶ್ನೆ ಸ್ನೇಹಿತರೆ. ಸೊ ಫಸ್ಟ್ ಏನ್ ಮಾಡ್ತಾನೆ? 12 ಕಿಲೋಮೀಟರ್, ಈಗ ಬರಿತೀನಿ ನೋಡಿ, 12 ಕಿಲೋಮೀಟರ್ ಮೇಲೆ ಹೋಗ್ತಾನೆ. ನಂತರ ಬಲಗಡೆ ಅಂದ್ರೆ ಈಸ್ಟ್ 15 ಕಿಲೋಮೀಟರ್ ಹೋಗ್ತಾನೆ. ಇನ್ನು ವಾಪಸ್ ಮತ್ತೆ 19 ಕಿಲೋಮೀಟರ್ ಬಂದ್ಬಿಟ್ರೆ ಅವನು ಈ ಸೈಡ್ 4 ಕಿಲೋಮೀಟರ್ ಬರ್ತಾನೆ ಅಷ್ಟೇ. ನಂತರ ಕೆಳಗಡೆ 15 ಕಿಲೋಮೀಟರ್ ಹೋಗ್ತಾನೆ. ಇದು 12 ಆದ್ರೆ ಇದು ಕೂಡ 12 ಆಗೇ ಬಿಡುತ್ತದೆ. ಇದು 12 ಆದ್ರೆ ಇದು 3 ಆಗೇ ಬಿಡುತ್ತದೆ. ಇದು 4 ಆದ್ರೆ ಇದು ಕೂಡ 4 ಆಗುತ್ತದೆ. ಇದು ಅವನ ಮನೆ ಇರೋದು, ಈಗ ಅವನಿರೋದು ಇಲ್ಲಿ. ಸೊ ವಿ ವಾಂಟ್ ದಿಸ್ ಡಿಸ್ಟೆನ್ಸ್. ಸೊ 3, 4 ಇದ್ರೆ ಆಟೋಮೆಟಿಕ್ ಆಗಿ ಏನಾಗಿ ಬಿಡುತ್ತದೆ? 5 ಆಗೇ ಬಿಡುತ್ತದೆ. ದ ವೆರಿ ಫಸ್ಟ್ ಆಪ್ಷನ್ 5 ಕಿಲೋಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. It is also a problem based on Pythagorean triplet. 3, 4, 5, the very first Pythagorean triplet. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕೆಲಸ ಮತ್ತು ವೇಳೆ, ಟೈಮ್ ಅಂಡ್ ವರ್ಕ್ ಮೇಲೆ ಇದೆ ನೋಡಿ ಸ್ನೇಹಿತರೆ. ರಾಮ್ ಅಂಡ್ ಶ್ಯಾಮ್ ವರ್ಕ್ ಆನ್ ಎ ಜಾಬ್ ಟುಗೆದರ್ ಫಾರ್ 4 days and complete 60% of it. Ram takes leave then and Sham works for 8 more days to complete the job. How long would Ram take to complete the entire job alone? ಇದು ಪ್ರಶ್ನೆ. ಕೆಲಸ ಮತ್ತು ವೇಳೆ, ಟೈಮ್ ಅಂಡ್ ವರ್ಕ್. ರಾಮ್ ಮತ್ತು ಶ್ಯಾಮ್ ಇಬ್ಬರಿದ್ದಾರೆ. ಇಬ್ರು ಸೇರಿ ಒಂದ್ 4 ದಿನ ಕೆಲಸ ಮಾಡ್ತಾರೆ. 4 ದಿನದಲ್ಲಿ ಅವ್ರು ಎಷ್ಟು ಪರ್ಸೆಂಟ್ ಕೆಲಸ ಮುಗಿಸ್ತಾರೆ ಸ್ನೇಹಿತರೆ? 60%, 60% ಕೆಲಸ ಮುಗಿಸ್ಬಿಡ್ತಾರೆ. ನಂತರ ರಾಮ್ ಕೈ ಬಿಟ್ಬಿಡ್ತಾನೆ. ಶ್ಯಾಮ್ ಒಬ್ಬನೇ 8 ದಿನದಲ್ಲಿ ಉಳಿದ ಕೆಲಸ ಮುಗಿಸ್ತಾನೆ. ಕೇಳ್ತಾ ಇರೋದು ರಾಮನೊಬ್ಬನೇ ಫುಲ್ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? ಆಪ್ಷನ್ 6 days, 8 days, 10 days and 11 days. These are the options. ರಾಮ್ ಮತ್ತು ಶ್ಯಾಮ್ ಎಷ್ಟು ದಿನ ಕೆಲಸ ಮಾಡಿದರೆ? 4 days ಕೆಲಸ ಮಾಡಿದರೆ. ಈ 4 days ಅಲ್ಲಿ ಎಷ್ಟು ಪರ್ಸೆಂಟ್ ಕೆಲಸ ಮುಗಿಸಿದ್ದಾರೆ? 60% ಕೆಲಸ ಮುಗಿಸಿದ್ದಾರೆ.
ಅದರ ಅರ್ಥ 2 days ಅಲ್ಲಿ ಎಷ್ಟು ಪರ್ಸೆಂಟ್ ಮುಗಿಸ್ತಾರೆ? 30. 1 ದಿನದಲ್ಲಿ ಎಷ್ಟು ಪರ್ಸೆಂಟ್ ಮುಗಿಸ್ತಾರೆ? 15. ದಿಸ್ ಇಸ್ ಕ್ಲಿಯರ್. ರಾಮ್ ಮತ್ತು ಶ್ಯಾಮ್ ಇಬ್ರು ಸೇರಿ ಡೈಲಿ ಎಷ್ಟು ಕೆಲಸ ಮುಗಿಸ್ತಾರೆ? 15%. ಓಕೆ, ಈಗ 4 days ಅಲ್ಲಿ 60% ಕೆಲಸ ಮುಗಿದೋಗಿದೆ. 4 days ಅಲ್ಲಿ ದೇ ಆಲ್ರೆಡಿ ಫಿನಿಶ್ಡ್ 60% ಆಫ್ ದ ವರ್ಕ್ ಟುಗೆದರ್. ಈಗ ರಾಮ್ ಕೈ ಕೊಟ್ಬಿಡ್ತಾನೆ. ಉಳಿದಿದ್ದ ಕೆಲಸ ಅಂದ್ರೆ ಏನು? ಇನ್ನು 40% ಕೆಲಸ ಬ್ಯಾಲೆನ್ಸ್ ಇದೆ. ಅದನ್ನ ಯಾರು ಒಬ್ಬನೇ ಮಾಡ್ತಾನೆ? ಶ್ಯಾಮ್ ಒಬ್ಬನೇ ಮಾಡ್ತಾನೆ. ಎಷ್ಟು ದಿನದಲ್ಲಿ ಮುಗಿಸ್ತಾ ಇದ್ದಾನೆ? 8 days ಅಲ್ಲಿ ಮುಗಿಸ್ತಾ ಇದ್ದಾನೆ. 8 ದಿನದಲ್ಲಿ 40% ಮುಗಿಸ್ತಾ ಇದ್ದಾನಂದ್ರೆ ಪ್ರತಿದಿನ ಎಷ್ಟು ಪರ್ಸೆಂಟ್ ಮುಗಿಸ್ಲೇಬೇಕು? ಅವನು 5% ಮುಗಿಸ್ಲೇಬೇಕು. ಯಾಕೆ? 8 5 40. ಡೈಲಿ 5% ಮುಗಿಸಿದ್ರೆ 8 ದಿನದಲ್ಲಿ 40%. ಅದೇ ಉಳಿದ ಕೆಲಸ. ಸೊ ಇದರ ಅರ್ಥ ಏನು ಅಂದ್ರೆ ಶ್ಯಾಮ್ನ ಕೆಪಾಸಿಟಿ ಪ್ರತಿದಿನ ಎಷ್ಟು ಪರ್ಸೆಂಟ್ ಮುಗಿಸೋದು? 5%. ಇಬ್ರು ಸೇರಿ 15% ಮುಗಿಸ್ತಾ ಇದ್ದಾರೆ. ಇಬ್ರು ಸೇರಿ 15%. 15% ಅಲ್ಲಿ ಶ್ಯಾಮ್ನೆ 5% ಆದ್ರೆ ರಾಮ್ ಎಷ್ಟು ಪರ್ಸೆಂಟ್ ಮುಗಿಸ್ತಾನೆ ಡೈಲಿ? ರಾಮ್ ಡೈಲಿ 10% ಮುಗಿಸಲ್ಲ. ಇಬ್ರು ಸೇರಿ ಡೈಲಿ 15%. ಶ್ಯಾಮ್ ಒಬ್ಬನೇ ಡೈಲಿ 5%. ಉಳಿದಿದ್ದ 10% ಯಾರ್ದು? ರಾಮ್. ಸೊ ರಾಮ್ ಒಬ್ಬನೇ ಡೈಲಿ 10% ಮುಗಿಸುತ್ತಾನೆ. ಡೈಲಿ 10% ಮುಗಿಸಿದ್ರೆ ಫುಲ್ ಕೆಲಸ ಅವನೊಬ್ಬನೇ ಮಾಡ್ಲಿಕ್ಕೆ ಹೇಳಿದ್ರೆ 10 ದಿನ ಬೇಕೇ ಬೇಕು. ಯಾಕೆ ಅಂದ್ರೆ 10 100. ಡೈಲಿ 10% ಮುಗಿಸಿದ್ರೆ 10 ದಿನದಲ್ಲಿ 100%. Therefore the final answer is the third option, C. Third option, that is the final answer. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ರಾಮ್ ಮತ್ತು ಶ್ಯಾಮ್ ಇಬ್ರು ಸೇರಿ 4 ದಿನ ಕೆಲಸ ಮಾಡಿದರೆ 4 ದಿನದಲ್ಲಿ 60% ಕೆಲಸ ಮುಗಿಸಿದ್ದಾರೆ. 4 ದಿನದಲ್ಲಿ 60% ಅಂದ್ರೆ ಪ್ರತಿದಿನ ಎಷ್ಟು ಪರ್ಸೆಂಟ್ ಮುಗಿಸ್ಲೇಬೇಕು? 15% ಮುಗಿಸ್ಲೇಬೇಕು. ಸೊ ರಾಮ್ ಮತ್ತು ಶ್ಯಾಮ್ ಇಬ್ರು ಸೇರಿ ಡೈಲಿ ಎಷ್ಟು ಪರ್ಸೆಂಟ್? 15%. ದಿಸ್ ಇಸ್ ಒನ್ ಥಿಂಗ್. ಈಗ 4 ದಿನ ಕೆಲಸ ಮಾಡಿ 60% ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ 40% ಬ್ಯಾಲೆನ್ಸ್ ಇದೆ. ಅದನ್ನು ಶ್ಯಾಮ್ ಒಬ್ಬನೇ ಮಾಡ್ತಾನೆ. ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 8 ದಿನದಲ್ಲಿ ಮುಗಿಸ್ತಾನೆ. 8 ದಿನದಲ್ಲಿ ಶ್ಯಾಮ್ 40% ಮುಗಿಸ್ತಾನಂದ್ರೆ ಡೈಲಿ ಎಷ್ಟು ಪರ್ಸೆಂಟ್ ಮುಗಿಸ್ಲೇಬೇಕು? 5% ಮುಗಿಸ್ಲೇಬೇಕು. ಯಾಕೆ? 8 5 40. ಡೈಲಿ 5% ಮುಗಿಸ್ಲೇಬೇಕು. ಅದರ ಅರ್ಥ ಶ್ಯಾಮ್ನ ಕೆಪಾಸಿಟಿ ಡೈಲಿ 5% ಒಂದು ಕನ್ಫರ್ಮ್ ಆಯ್ತು. ಅದರ ಅರ್ಥ ರಾಮನ ಕೆಪಾಸಿಟಿ ಡೈಲಿ 10% ಕನ್ಫರ್ಮ್ ಆಗೇ ಆಗುತ್ತದೆ. ಯಾಕೆಂದ್ರೆ ಇಬ್ರು ಸೇರಿ ಡೈಲಿ 15%. ಇಬ್ರು ಸೇರಿ ಡೈಲಿ 15. ಅದರಲ್ಲಿ ಶ್ಯಾಮ್ನೆ 5 ಆದ್ರೆ ಉಳಿದು 10% ರಾಮ್. ಸೊ ರಾಮ್ ಡೈಲಿ 10% ಕೆಲಸ ಮುಗಿಸಿದ್ರೆ 10 ದಿನದಲ್ಲಿ 100% ಕೆಲಸ ಮುಗಿಸುತ್ತಾನೆ. ಇದರ ಅರ್ಥ ಫುಲ್ ಕೆಲಸ ಮುಗಿಸುತ್ತಾನೆ. ಈ ರೀತಿಯಾಗಿ ನಾವು ಈಸಿಯಾಗಿ ಪ್ರಾಬ್ಲಮ್ ಮ್ಯಾನೇಜ್ ಮಾಡಬಹುದು. ಇನ್ ಪರ್ಸೆಂಟೇಜಸ್, ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ವಿ ಕ್ಯಾನ್ ಹ್ಯಾಂಡಲ್ ದಿಸ್ ಪ್ರಾಬ್ಲಮ್ ಈಸಿಲಿ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 61ನೇ ಪ್ರಶ್ನೆ. ಇದು ಕೋಡಿಂಗ್ ಅಂಡ್ ಡಿಕೋಡಿಂಗ್, ಸಾಂಕೇತೀಕರಣ ಮತ್ತು ಅಸಾಂಕೇತೀಕರಣ ಮೇಲಿರೋ ಪ್ರಶ್ನೆ ಸ್ನೇಹಿತರೆ. ಸಿಸ್ಟಮ್ಗೆ ಏನಂತ ಇದೆ? SYS MET ಅಂತ ಇದೆ. A military code writes SYS TM as system as SYS MET and nearer ಗೆ ಕೋಡ್ ಏನು ಕೊಟ್ಟಿದೆ ನೋಡಿ. The code given for this word nearer is AEN RER. So first we will have to study these two words. ಸ್ಟಡಿ ಹೇಗೆ ಮಾಡೋದು ನೋಡಿ. ಅರ್ಧ ಇಬ್ಬಾಗ ಮಾಡಿಬಿಡಿ. SYS ರಿವರ್ಸ್ ಬರೆದ್ಬಿಟ್ರೆ SYS ಆಗುತ್ತದೆ. TM ರಿವರ್ಸ್ ಮಾಡಿಬಿಟ್ರೆ MET ಆಗುತ್ತದೆ. ಸರಿನಾ? ಇಲ್ಲೂ ಹಾಗೆ ಮಾಡಿ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ರಿವರ್ಸ್ NEA ರಿವರ್ಸ್ ಬರೆದ್ಬಿಟ್ರೆ AEN. RER ರಿವರ್ಸ್ ಬರೆದ್ರೆ RER ಬರುತ್ತೆ. ಸೊ ನಾವೇನ್ ಮಾಡೋಣ, ಈಗ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಕೇಳ್ತಾರೋ ಕೋಡ್ ಕೇಳಿರೋದು ಯಾವುದಕ್ಕೆ? ಯಾವ ಶಬ್ದಕ್ಕೆ? ಫ್ರಾಕ್ಷನ್. 8 ಅಕ್ಷರಗಳಿವೆ, 4 ಇಬ್ಬಾಗ ಮಾಡಿ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್. ಪೂರ್ವಾರ್ಧ, ಉತ್ತರಾರ್ಧ. ಪೂರ್ವಾರ್ಧ ರಿವರ್ಸ್ ಬರೆದ್ಬಿಡೋಣ CARF. ಉತ್ತರಾರ್ಧವನ್ನು ರಿವರ್ಸ್ ಬರೆಯೋಣ NOIT. That is the final answer. So is it there in the options? CRF NOIT is the last option. So ಕೊನೆಯ ಆಪ್ಷನ್ ನೋಡಿ ಸ್ನೇಹಿತರೆ, CRF NOIT, that is the final answer. So ಇಲ್ಲಿ ಏನ್ ಮಾಡಬೇಕು? The logic used here is
ಬ್ರೇಕ್ ದ ಹೋಲ್ ವರ್ಡ್ ಇಂಟು 2 halves, ಈಚ್ ಹಾಫ್ ಶುಡ್ ಬಿ ಮೇಡ್ ರಿವರ್ಸ್. ಇಡೀ ಒಂದು ಶಬ್ದವನ್ನ ವಿಭಾಗ ಮಾಡಿ ಪ್ರತಿ ಅರ್ಧವನ್ನ ರಿವರ್ಸ್ ಮಾಡಿ. Now the last problem from this. ಈ ಒಂದು ವಿಡಿಯೋದಲ್ಲಿನ ಕೊನೆಯ ಪ್ರಾಬ್ಲಮ್, ಅದು ಕೂಡ ಟೈಮ್ ಅಂಡ್ ವರ್ಕ್ ಮೇಲೆ ಇದೆ. 76ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಟೈಮ್ ಅಂಡ್ ವರ್ಕ್ ಮೇಲೆ ಇರೋ ಪ್ರಶ್ನೆ. ಒನ್ಸ್ ಅಗೇನ್, W can do 25% of the work in 30 days ಅಂತ ಕೊಟ್ಟಿರೋದು. W ಅನ್ನೋನು 25% ಕೆಲಸವನ್ನ 30 days ಅಲ್ಲಿ ಮಾಡ್ತಾನೆ. ಅಂದ್ರೆ 50% ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾನೆ? 60. 100% 120. ಅಲ್ಲಿಗೆ W ಕ್ಲಿಯರ್ ಆಯ್ತು ನೋಡಿ. ಸೊ W 25% ಕೆಲಸ ಮಾಡ್ಲಿಕ್ಕೆ 30 days ಬೇಕು, 50% ಕೆಲಸ ಮಾಡ್ಲಿಕ್ಕೆ 60 days ಬೇಕು, ಡಬಲ್ 100% ಕೆಲಸ ಮಾಡ್ಲಿಕ್ಕೆ 120 days. ಅಲ್ಲಿಗೆ W ಕ್ಲಿಯರ್ ಆಯ್ತು. W ಎಷ್ಟಾಯ್ತು? 120 days. W is cleared 120. ನೆಕ್ಸ್ಟ್ X ಗೆ ಹೋಗೋಣ. X 1/4. ವಾಟ್ ಯು ಮೀನ್ ಬೈ 1/4? 1/4 ಕೆಲಸ ಮಾಡ್ಲಿಕ್ಕೆ ಅವನಿಗೆ 10 days ಬೇಕಂತ ಹೇಳ್ತಾರೆ. X is taking 10 days time to finish 1/4 of the work. 1/4 ದಷ್ಟು ಕೆಲಸವನ್ನ ಮುಗಿಸಲು X ಗೆ 10 ದಿನ ಬೇಕು ಅಂತ ಹೇಳ್ತಾ ಇರೋದು. 1/4 ಅಂದ್ರೆ ಏನು? ಇಡೀ ಕೆಲಸವನ್ನ X 4 ಈಕ್ವಲ್ ಪೀಸ್ ಮಾಡಿ ಒಂದು ಪೀಸ್ ಮುಗಿಸೋದಕ್ಕೆ 10 ದಿನ ಬೇಕು. ಕೆಳಗಡೆ ಇರೋ ನಂಬರ್ ಯಾವಾಗಲೂ ಏನ್ ಹೇಳ್ತದೆ ಸ್ನೇಹಿತರೆ? ಎಷ್ಟು ಈಕ್ವಲ್ ಪೀಸ್ ಮಾಡೋಣ? 4 ಈಕ್ವಲ್ ಪೀಸ್ ಮಾಡೋಣ. ಮೇಲ್ಗಡೆ ಇರೋದು ಎಷ್ಟು ಪೀಸ್ ತೆಗೆದುಕೊಳ್ಳೋಣ? ಟೇಕ್ ಓನ್ಲಿ 1 ಪೀಸ್. 1 ಪೀಸ್ ಮುಗಿಸೋದಕ್ಕೆ 10 ದಿನ. ಎಲ್ಲ ಈಕ್ವಲ್ ಪೀಸ್ ಇರೋದ್ರಿಂದ ಎಲ್ಲ 10 ದಿನ ಆಗುತ್ತದೆ. ಅಲ್ಲಿಗೆ X ಕ್ಲಿಯರ್ ಆಗುತ್ತದೆ. X ಫುಲ್ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ದಿನ ಬೇಕು? 40 days. 10 10 10 10. ನೆಕ್ಸ್ಟ್ ಈಗ Y ಬರೋಣ. Y 40% ಕೆಲಸ ಮಾಡಲು 40 days ಬೇಕು. Y ಗೆ 40% ಕೆಲಸ ಮಾಡ್ಲಿಕ್ಕೆ 40 days ಬೇಕಂತ. 100% ಕೆಲಸ ಮಾಡ್ಲಿಕ್ಕೆ 100 days ಬೇಕು. ಸೊ Y ಇದು ಕೂಡ ಕ್ಲಿಯರ್. Y ಫುಲ್ ಕೆಲಸ ಮಾಡ್ಲಿಕ್ಕೆ 100 days. ಇನ್ನು ಲಾಸ್ಟ್ Z ಗೆ ಬರೋಣ. Z can finish 1/3 of the work in 13 days. 1/3 of the work in 13 days. ಇದರ ಅರ್ಥ ಏನು ಅಂದ್ರೆ Z divides the whole work into 3 equal parts. Z ಅನ್ನು ಇಡೀ ಕೆಲಸವನ್ನು 3 ಈಕ್ವಲ್ ಪೀಸ್ ಮಾಡುತ್ತಾನೆ. ಕೆಳಗಡೆ ಇರೋದು ಯಾವಾಗಲೂ ಎಷ್ಟು ಈಕ್ವಲ್ ಪೀಸ್ ಮಾಡಲಿ ಅಂತ ಹೇಳುತ್ತದೆ. ಸೊ Z ಅನ್ನು ಇಡೀ ಕೆಲಸವನ್ನು 3 ಈಕ್ವಲ್ ಪೀಸ್ ಮಾಡಿ ಒಂದು ಪೀಸ್ 13 ದಿನ. ಎಲ್ಲ ಈಕ್ವಲ್ ಪೀಸ್ ಇರೋದ್ರೆ ಎಲ್ಲ 13 13 13. ಅದರ್ಥ Z ಒಬ್ಬನೇ ಫುಲ್ ಕೆಲಸ ಮಾಡ್ಲಿಕ್ಕೆ 13 13 13 39 ದಿನ. ಅದರ್ಥ X ಒಬ್ಬನೇ ಫುಲ್ ಕೆಲಸ ಮಾಡ್ಲಿಕ್ಕೆ 40 days, Y ಒಬ್ಬನೇ ಫುಲ್ ಕೆಲಸ ಮಾಡ್ಲಿಕ್ಕೆ 100 days, Z ಒಬ್ಬನೇ ಫುಲ್ ಕೆಲಸ ಮಾಡ್ಲಿಕ್ಕೆ 39 days, W ಒಬ್ಬನೇ ಫುಲ್ ಕೆಲಸ ಮಾಡ್ಲಿಕ್ಕೆ 120 days. ಕೇಳ್ತಾ ಇರೋದು ಹೂ ವಿಲ್ ಕಂಪ್ಲೀಟ್ ದ ವರ್ಕ್ ಫಸ್ಟ್? ಯಾರು ಫಸ್ಟ್ ಕೆಲಸ ಮುಗಿಸುತ್ತಾರೆ? ದ ಆನ್ಸರ್ ಈಸ್ Z, ಬಿಕಾಸ್ he is taking only 39 days time. Therefore the final answer is D, ಅಂದ್ರೆ Z. ಕೊನೆಯ ಆಪ್ಷನ್ ಮಾರ್ಕ್ ಮಾಡಿ. ಕೊನೆಯ ಆಪ್ಷನ್ ಏನಿದೆ ನೋಡಿ ಸ್ನೇಹಿತರೆ, Z ಇದೆ. ದಟ್ ಇಸ್ ದ ಕರೆಕ್ಟ್ ಆನ್ಸರ್. Z ಅನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಮುಗಿಸುತ್ತಾನೆ. ಅವನೇ ಫಸ್ಟ್ ಮುಗಿಸುತ್ತಾನೆ. ಯಾಕೆ? ಅವನೇ ಅತ್ಯಂತ ಕಡಿಮೆ ದಿನಗಳನ್ನ ತೆಗೆದುಕೊಳ್ತಾ ಇರೋದು. ಇಲ್ಲಿ ಸ್ನೇಹಿತರೆ ಟೈಮ್ ಅಂಡ್ ವರ್ಕ್ ಚೆಕ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ನಾಲೆಜ್ ಆನ್ ಫ್ರಾಕ್ಷನ್ಸ್ ಅಂಡ್ ದೆನ್ ಪರ್ಸೆಂಟೇಜಸ್, ಆಲ್ ದೀಸ್ 3 ಥಿಂಗ್ಸ್ ಆರ್ ಚೆಕ್ಡ್ ಇನ್ ದ ಸೇಮ್ ಪ್ರಾಬ್ಲಮ್. ಓಕೆ, ಸೊ ಇನ್ಮೇಲಿಂದ ಸ್ನೇಹಿತರೆ ಭಿನ್ನ ರಾಶಿಗಳು ಬಂದ್ರೆ ಹೆದರಕ್ಕೆ ಹೋಗಬಾರ್ದು. ಯಾವುದೇ ಟಾಪಿಕ್ ಆಗಿರ್ಬೋದು, ಭಿನ್ನ ರಾಶಿಗಳು ಬಂದ್ರೆ ಫಸ್ಟ್ ಯಾವಾಗಲೂ ಕೆಳಗಡೆ ಇರೋ ನಂಬರ್ ಜೊತೆ ಮಾತನಾಡಬೇಕು. ಅದು ಏನ್ ಹೇಳುತ್ತದೆ ಸ್ನೇಹಿತರೆ? ಎಷ್ಟು ಸಮಭಾಗಗಳನ್ನು ಮಾಡೋಣ ಅಂತ ಹೇಳುತ್ತದೆ. ನಂತರ ಮೇಲ್ಗಡೆ ಇರೋ ನಂಬರ್ ನೋಡಬೇಕು, ಅದು ಏನ್ ಹೇಳುತ್ತದೆ? ಎಷ್ಟು ಭಾಗಗಳನ್ನ ತೆಗೆದುಕೊಳ್ಳೋಣ. ಓಕೆ, ಸೊ ಎಲ್ರಿಗೂ ತುಂಬಾ ಧನ್ಯವಾದಗಳು ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಹಂಚಿಕೊಳ್ಳಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.